ವಸುದೇವಸುತಂ ದೇವಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಗಸೀ ಪುಷ್ಪಸಂಕಾಶಂ ಹಾರನೂಪುರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರವಿಮಾನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಹರಿಹಿಂಸಾವಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲಪದ್ಮಪತ್ರಾಕ್ಷಂ ನೀಲದೀಮೂಕಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀಕೇಲಿಸಂಯುಕ್ತಂ ಪೀತಾಂಬರಸುಶೋಭಿತಂ ಅವಾಪ್ತತುಳಸೀರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ತುಳಸೀವೃಂದ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಗಂ ಮಮೋರಸ್ಕಂ ವನಮಾಲಾವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಅಷ್ಟಕಮಿದಂ ಪುಣ್ಯಂ ದುಃಖಾಯ ಯಃ ಪಠೇತ್ ಓಂ ತತ್ಸತ್ ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್ ನಿನ್ನೆ ಹೇಳ್ಕೊಟ್ಟಿದ್ವಿ ಅದನ್ನು. ನಿನ್ನೆಯಿಂದ ಮತ್ತದು ಕಂಟಿನ್ಯೂಯೇಷನ್ ಅದು ಅಷ್ಟೇ. 20ನೇ ಶ್ಲೋಕ. ಅಥೌ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಅಥೌ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ. ಒಂದನೆಯ ಶ್ಲೋಕ ಮೊದಲನೆಯ ಪಾದ ಸಂಜಯನ ಮಾತು, ಎರಡನೆಯ ಪಾದ ಉತ್ತರಾರ್ಧ ಅರ್ಜುನನ ಮಾತು. ಆದ್ದರಿಂದ ಸಂಜಯನ ಮಾತಿಗೆ ನಿಲ್ಲಿಸ್ಕೊಂಡ್ರೆ
ಮುಂದೆ ಅರ್ಜುನ ಉವಾಚ ಅನ್ನೋದಕ್ಕೆ ಸರಿ ಹೋಗ್ತದೆ. ಮೂರನೆಯ ಲೈನ್ನಲ್ಲಿ ಬರ್ತದಲ್ಲ, ಮಹೀಪತೆ ಅನ್ನುವುದು ಸಂಬೋಧನೆ, ರಾಜನನ್ನ ಧೃತರಾಷ್ಟ್ರನನ್ನ ಉದ್ದೇಶ ಮಾಡಿ ಹೇಳ್ತಾ ಇದ್ದಾನೆ. ಅಥ ಆ ನಂತರ ಕಪಿಧ್ವಜ, ಕಪಿಧ್ವಜ ಅಂದರೆ ಅರ್ಜುನ, ಪಾಂಡವ ಅರ್ಜುನನು, ವ್ಯವಸ್ಥಿತಾನ್ ಧಾರ್ತರಾಷ್ಟ್ರಾನ್ ದೃಷ್ಟ್ವಾ, ಯುದ್ಧಕ್ಕ ಸನ್ನದ್ಧರಾಗಿ ನಿಂತಿರುವ ಎಲ್ಲ ಧೃತರಾಷ್ಟ್ರನ ಸಂಬಂಧಿಗಳನ್ನು ದೃಷ್ಟ್ವಾ ನೋಡಿ. ಧೃತರಾಷ್ಟ್ರನ ಸಂಬಂಧಿಗಳು ಬೇರೆಯಲ್ಲ, ಪಾಂಡವರ ಸಂಬಂಧಿಗಳು ಬೇರೆಯಲ್ಲ. ಕೌರವರು ಪಾಂಡವರು ಅನ್ನೋದು ಸುಮ್ಮನೆ ಆ ತರಹ ಹೇಳುವುದು, ಎಲ್ಲರೂ ಕೌರವರೇ. ಅವರು ಕುರುವಂಶ ಸಂಜಾತರೇ, ಪಾಂಡವರೂ ಕೂಡ. ಪಾಂಡವಿನ ಮಕ್ಕಳಾದದ್ದರಿಂದ ಪಾಂಡವರು ಅಂತ ಇಲ್ಲಿ ಎರಡು ಪಾರ್ಟಿ ಆಗೋಯ್ತಲ್ಲ, ಅದನ್ನು ಸೂಚಿಸಲಿಕ್ಕಾಗಿ ಕೌರವರು ಪಾಂಡವರು. ಕುರು ಅಂತ ಹೇಳುವವನು ಚಂದ್ರವಂಶದಲ್ಲಿ ಬಂದಂತಹ ಒಬ್ಬ 39ನೇ ರಾಜ. ಶಂತನುವಿಗಿಂತ ಹಿಂದೆ 14 ರಾಜರ ಹಿಂದೆ ಇದ್ದಂತಹ ಮಹಾನ್ ರಾಜ. ಅವನಿಂದ ಆ ಕುರುಕ್ಷೇತ್ರ ನಿರ್ಮಾಣ ಆಯಿತು ಅನ್ನುವುದು ನಾವು ಪುರಾಣದಲ್ಲಿ ನೋಡ್ತೀವಿ. ಆದ್ದರಿಂದ ಅವರೆಲ್ಲ ಕುರುವಿನ ವಂಶಸ್ಥರಾದದ್ದರಿಂದ, ಕುರುಕ್ಷೇತ್ರದಲ್ಲಿ ಇದ್ದವರಾದದ್ದರಿಂದ ಕೌರವರು. ಅವರನ್ನೆಲ್ಲ ನೋಡಿ ಸದಾ ಆಗ ಶಸ್ತ್ರ ಸಂಪಾತೆ ಪ್ರವೃತ್ತೆ, ಶಸ್ತ್ರ ಪ್ರಯೋಗದ ಸಿದ್ಧತೆಯ ಸಮಯದಲ್ಲಿ ಧನುಷ್ಯವನ್ನು ಉದ್ಯಮ್ಯ ಎತ್ತಿಕೊಂಡು ಋಷಿಕೇಶನಾದ ಭಗವಂತನಾದ ಶ್ರೀಕೃಷ್ಣನನ್ನು ಕುರಿತು ಇದಂ ಈ ವಾಕ್ಯವನ್ನು ಆಹಾ ಹೇಳಿದನು. ಯಾರೋ ಅರ್ಜುನ ಹೇಳಿದ ಅಂತ ಹೇಳಿ ಸಂಜಯ ಹೇಳ್ತಾ ಇದ್ದಾನೆ. ಅಥ ವ್ಯವಸ್ಥಿತಾನ್ ಅಥ ಕಪಿಧ್ವಜ ವ್ಯವಸ್ಥಿತಾನ್ ಧಾರ್ತರಾಷ್ಟ್ರಾನ್ ದೃಷ್ಟ್ವಾ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಋಷಿಕೇಶಂ ಉದ್ದಿಶ್ಯ ಇದಂ ವಾಕ್ಯಂ ಆಹ, ಈ ಮಾತನ್ನು ಹೇಳಿದನು ಮಹೀಪತೆ, ಹೇ ಧೃತರಾಷ್ಟ್ರ. ಇನ್ನೊಂದ್ಸರಿ ಹೇಳೋಣ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತಥಾ ವಾಕ್ಯಂ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತಥಾ ವಾಕ್ಯಂ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ. ಇದಿಷ್ಟಕ್ಕೆ ಅರ್ಥ ಹೇಳ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅರ್ಥ ಎಲ್ಲರಿಗೂ ಅನ್ವಯ ಗೊತ್ತಿರೋದೇ. ಉಭಯೋ ಸೇನೆಯೋ ಮಧ್ಯೆ ಹೇ ಅಚ್ಯುತ ಮೇ ರಥಂ ಸ್ಥಾಪಯ. ಅಚ್ಯುತ ಮೇ ರಥಂ, ನನ್ನ ರಥವನ್ನು ಉಭಯೋ ಸೇನೆಯೋ ಮಧ್ಯೆ ಸ್ಥಾಪಯ. ನಾವಿಲ್ಲಿ ಅರ್ಜುನ ಉವಾಚ ಅನ್ನೋದು ಆ ಉತ್ತರಾರ್ಧದಲ್ಲಿ ಬರುತ್ತೆ ಅನ್ನೋದನ್ನು ಜ್ಞಾಪಕಕ್ಕೆ ಇಟ್ಕೊಳ್ಲಿಕ್ಕಾಗಿ ಅರ್ಧ ಹೇಳಿದ್ದೀನಿ. ಆದರೆ ಒಟ್ಟಾಗಿ ಹೇಳುವಾಗ ಶ್ಲೋಕ ಪೂರ್ತಿನೇ ಹೇಳ್ಕೊಳ್ಬೇಕು. ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ. ಯಾವದೇತಾನ್ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್. ಕೈರ್ಮಯಾ ಸಹ ಯೋದ್ಧವ್ಯಮಸ್ಮಿನ್ ರಣಸಮುದ್ಯಮೇ.
ಯಾವದೇತಾನ್ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಮಸ್ಮಿನ್ ರಣಸಮುದ್ಯಮೇ. ಎಲ್ಲಿಯವರೆಗೆ ನಿಲ್ಲಿಸಬೇಕು ರಥವನ್ನು? ಮಧ್ಯದಲ್ಲಿ ನಾನು ಮುಂದೆ ಇರುವವರನ್ನೆಲ್ಲ ಸರಿಯಾದ ರೀತಿಯಲ್ಲಿ ನೋಡಬೇಕು. ಯಾವತ್ತು ಎಲ್ಲಿಯವರೆಗೆ ಅಹಂ ನಾನು ಅವಸ್ಥಿತಾನ್ ಯುದ್ಧ ಕ್ಷೇತ್ರದಲ್ಲಿ ಸನ್ನದ್ಧರಾಗಿ ಬಂದು ನಿಂತಿರುವ ಯೋದ್ಧು ಕಾಮಾನ್ ಯುದ್ಧಕ್ಕಾಗಿ ಸಿದ್ಧರಾಗಿ ಯುದ್ಧ ಮಾಡುವುದಕ್ಕೆ ಅಭಿಲಾಷೆ ಉಳ್ಳವರಾಗಿ ಬಂದಿರುವ ಏತಾನ್ ಈ ವಿಪಕ್ಷದ ಯೋಧರನ್ನು ನಿರೀಕ್ಷೆ ನಾನು ಸರಿಯಾಗಿ ನೋಡ್ಕೊಳ್ತೀನಿ. ಗೊತ್ತಿರೋದೇ ಅರ್ಜುನನಿಗೆ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳೋದು ಮನಸ್ಸಿಗೆ ಗೊತ್ತುಂಟು. ಆದರೂ ಒಂದು ಸಾರಿ ಅವರನ್ನೆಲ್ಲ ನೋಡಿದ್ರು, ಅದೇ ಅವನು ಮಾಡಿದ ತಪ್ಪಿನ ಕೆಲಸ. ಹತ್ತಿರದಿಂದ ಯಾವಾಗ ನೋಡಿದನೋ ಆವಾಗ ಬಂತು ಅವನಿಗೆ ಆ ಅಸ್ಥಾನ ಕಾರುಣ್ಯ. ನಿರೀಕ್ಷೆ ನಾನು ನೋಡ್ತೀನಿ ಚೆನ್ನಾಗಿ. ಏಕೆಂದರೆ ಅಸ್ಮಿನ್ ಈ ರಣಸಮುದ್ಯಮೆ ಯುದ್ಧ ರೂಪವಾದ ಈ ವ್ಯಾಪಾರದಲ್ಲಿ ಈ ನನ್ನ ಉದ್ಯಮದಲ್ಲಿ ಮಯ ನನಗೆ ಕೈಹಿ ಯಾರ ಸಹ ಜೊತೆಯಲ್ಲಿ ಯೋದ್ಧವ್ಯಂ ಯುದ್ಧ ಮಾಡುವುದು ಯೋಗ್ಯವಾಗಿದೆ ಎಂಬುದನ್ನು ನಾನು ತಿಳಿದುಕೊಳ್ತೇನೆ. ಅಲ್ಲಿಯವರೆಗೆ ಎಲ್ಲಿಯವರೆಗೆ ಅಂತ ಯಾವತ್ತಂತ ಹೇಳಿಬಿಟ್ಟು ಮೊದಲನೆಯ ಪದವನ್ನು ಹೇಳ್ಕೊಂಡ್ವಲ್ಲ, ಈಗ ಅದರ ಸಮಾಹಾರ ಅಲ್ಲಿಯವರೆಗೆ. ಕರೆಕ್ಟಾಗಿ ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ಕೊಳ್ತೀನಿ. ನಾವು ಯಾರನ್ನಾದರೂ ಕರೆದ್ರೆ ಯಾವುದಾದ್ರೂ ಫಂಕ್ಷನ್ ಮಾಡಿ ಎಲ್ಲರನ್ನೂ ಸರಿಯಾಗಿ ಗೊತ್ತಿರುತ್ತೆ ಯಾರ್ಯಾರು ಬಂದಿರ್ತಾರೆ ಅಂತ. ಆದರೂ ಕೂಡ ಒಂದ್ಸರಿ ಮುಂದೆ ನಿಂತ್ಕೊಂಡು ಸಭೆಯಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ಹೀಗೆ ಎಲ್ಲ ಬಂದಿದ್ದಾರೆ ಅಂತ ಅಂದ್ಕೊಳ್ತೀವಲ್ವ, ಹಾಗೆ ನಾನು ನೋಡ್ತೀನಿ. ಯುದ್ಧ ಕ್ಷೇತ್ರದಲ್ಲಿ ಸನ್ನದ್ಧರಾಗಿರುವ ಯುದ್ಧದ ಅಭಿಲಾಷೆಯುಳ್ಳ ವಿಪಕ್ಷದ ಯೋಧರನ್ನು ನಾನು ಚೆನ್ನಾಗಿ ಒಂದ್ಸಲಿ ನೋಡಿಬಿಡ್ತೀನಪ್ಪ ಕೃಷ್ಣ. ಯುದ್ಧ ರೂಪವಾದ ಈ ವ್ಯಾಪಾರದಲ್ಲಿ ಯಾರ್ಯಾರ ಜೊತೆಯಲ್ಲಿ ನಾನು ಯುದ್ಧ ಮಾಡಬೇಕು, ಅದು ಯೋಗ್ಯವೋ ಅಲ್ಲವೋ ಅನ್ನುವುದನ್ನು ನಾನು ತಿಳಿದುಕೊಳ್ಬೇಕು. ಆದ್ದರಿಂದ ಅಲ್ಲಿಯವರೆಗೆ ನೀನು ಆ ರಥವನ್ನು ತೆಗೆದುಕೊಂಡು ಹೋಗಿ ಉಭಯೋರ್ ಮಧ್ಯೆ ಸೇನೆಯೋ ರಥಂ ಸ್ಥಾಪಯ ಹೇ ಅಚ್ಯುತ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಯಾವದೇತಾನ್ನಿರೀಕ್ಷೇಹಂ ಯೋತ್ಸ್ಯಮಾನಾನವೇಕ್ಷೇಹಂ ಯ ಏತೇತ್ರ ಸಮಾಗತಾಃ. ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಷವಃ. ಯೋತ್ಸ್ಯಮಾನಾನವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಷವಃ. ದುರ್ಬುದ್ಧೇ ಧಾರ್ತರಾಷ್ಟ್ರಸ್ಯ
ದುರ್ಬುದ್ಧಿಯುಳ್ಳ ದುಷ್ಟಬುದ್ಧಿಯುಳ್ಳ ದುರ್ಯೋಧನ, ಧಾರ್ತರಾಷ್ಟ್ರ ಧೃತರಾಷ್ಟ್ರಸ್ಯ ಅಪತ್ಯಂ ಪುಮಾನ್ ಧಾರ್ತರಾಷ್ಟ್ರ ಅಂಥೇಳಿ, ದಶರಥಸ್ಯ ಅಪತ್ಯಂ ಪುಮಾನ್ ದಾಶರಥಿ ಅನ್ನುವುದಿಲ್ವೇ, ಹಾಗೆ ದಾಶರಥಿ ಅಂದರೆ ರಾಮ, ದಶರಥಸ್ಯ ಅಪತ್ಯಂ ಪುಮಾನ್, ಅದೇ ರೀತಿ ಧಾರ್ತರಾಷ್ಟ್ರಸ್ಯ ಅಪತ್ಯಂ ಪುಮಾನ್ ಧಾರ್ತರಾಷ್ಟ್ರ. ದುರ್ಬುದ್ಧಿಯುಳ್ಳ ಆ ದುರ್ಯೋಧನನಿಗೆ ಯುದ್ಧದಲ್ಲಿ ಪ್ರಿಯ ಚಿಕೀರ್ಷವ, ಹಿತವನ್ನು ಮಾಡಬೇಕು, ಅವನಿಗಾಗಿ ಕಾದಬೇಕು ಅನ್ನುವಂತಹ ದೃಷ್ಟಿಯಿಂದ ಏತೇಹೇ, ಯಾವ ಈ ಎಲ್ಲ ರಾಜರುಗಳು ಕೂಡ ಅತ್ರ ಸಮಾಗತಾಃ, ಇಲ್ಲಿ ಬಂದು ಸೇರಿದ್ದಾರೋ, ಯೋತ್ಸ್ಯಮಾನಾನ್, ಯುದ್ಧ ಮಾಡಬೇಕು ಅನ್ನುವ ಅದಮ್ಯವಾದ ಬಯಕೆಯಿಂದಲೇ ಬಂದಿದ್ದಾರೆ. ಅಂತಹವರನ್ನೆಲ್ಲ ಅಹಂ, ನಾನು ಅವೇಕ್ಷೆ ಅಂದರೆ ನೋಡುತ್ತೇನೆ, ಹತ್ತಿರದಿಂದ ನೋಡ್ತೀನಿ ಇನ್ನೊಮ್ಮೆ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿ. ದುಷ್ಟ ಬುದ್ಧಿಯುಳ್ಳ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತವನ್ನು ಬಯಸಬೇಕು ಅನ್ನುವ ದೃಷ್ಟಿಯಿಂದ ಯಾವ ರಾಜರು ಎಲ್ಲೆಲ್ಲಿಂದ ಇಲ್ಲಿ ಬಂದು ನೆರೆದು ಯುದ್ಧ ಮಾಡುವುದಕ್ಕಾಗಿ ಅತ್ಯಂತ ಉತ್ಸುಕತೆಯಿಂದ ಕಾದು ನಿಂತಿದ್ದಾರೋ ಅವರನ್ನೆಲ್ಲ ಒಮ್ಮೆ ನಾನು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ನನ್ನ ರಥವನ್ನು ಸ್ವಲ್ಪ ಮುಂದಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸು ಕೇಶವ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಯೋತ್ಸ್ಯಮಾನಾನವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ. ಸಂಜಯ ಉವಾಚ ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ. ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ. ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ. ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಸಂಜಯ ಹೇಳ್ತಾ ಇದ್ದಾನೆ. ಸಂಜಯ ಉವಾಚ, ಭಾರತ, ಹೇ ಭಾರತ, ಧೃತರಾಷ್ಟ್ರನನ್ನು ಉದ್ದೇಶ ಮಾಡಿ ಹೇಳ್ತಾ ಇದ್ದಾನೆ. ಭರತ ಕುಲದಲ್ಲಿ ಹುಟ್ಟಿ ಬಂದಿರುವಂತಹ ಭಾರತ. ಹೇ ಧೃತರಾಷ್ಟ್ರ ಮಹಾರಾಜ, ಗುಡಾಕೇಶೇನ, ಗುಡಾಕೇಶ ಅಂದರೆ
ಅರ್ಜುನ. ಏನು ಗುಡಾಕೇಶ ಅಂದರೆ? ನಿದ್ದೆಯನ್ನು ಗೆದ್ದವನು. ನಿದ್ದೆಯನ್ನು ಗೆದ್ದವನು ಅಂತ ಹೇಳಿದ್ರೆ ನಿದ್ದೆನೇ ಮಾಡ್ತಾ ಇರಲಿಲ್ಲ ಅಂತಲ್ಲ, ಬೇಕಾದಾಗ ಅವನಿಗೆ ನಿದ್ದೆ ಬಂದ್ಬಿಡೋದು. ನಿದ್ದೆ ಮಾಡೋದು ಬೇಡ, ಬೇರೆ ಕೆಲಸ ಇದೆ ಅಂತಂದರೆ ಅವನು ನಿದ್ದೆಯನ್ನು ಗೆದ್ದಿರ್ತಾನೆ. ನೆಪೋಲಿಯನ್ ಬೋನಪಾರ್ಟೆ ಅಂತ ಹೆಸರು ಕೇಳಿದ್ದೀರಲ್ಲ, ಅವನು ಕುದುರೆ ಮೇಲೆ ಕೂತ್ಕೊಂಡೇ ನಿದ್ರೆ ಮಾಡಿಬಿಡೋನು. ಚರಿತ್ರೆಯಲ್ಲಿ ಬಂದಿರುವ ಮಾತಿದು. ಯುದ್ಧರಂಗಕ್ಕೆ ಹೋಗುವಾಗ ಕುದುರೆ ಮೇಲೆ ಕೂತ್ಕೊಂಡು ಹೋಗಬೇಕು ರಣರಂಗದವರೆಗೆ, ಆ ಸಮಯದಲ್ಲೇ ನಿದ್ದೆ ಮಾಡಿಬಿಡೋನು ಆ ತರಹ. ಹಾಗೆ ಅವನು ಗುಡಾಕ ಈಶ. ಗುಡಾಕ ಅಂದರೆ ನಿದ್ರೆ, ಸೋಮಾರಿತನ, ಇವುಗಳನ್ನು ಗೆದ್ದವನು. ಅಂತಹವನು ಅರ್ಜುನ. ಅರ್ಜುನನಿಂದ ಗುಡಾಕೇಶೇನ, ಅರ್ಜುನನಿಂದ ಏವಂ ಈ ರೀತಿಯಾಗಿ ಉಕ್ತಃ ಕೇಳಲ್ಪಟ್ಟಂತೆ ಋಷಿಕೇಶ ಭಗವಂತನಾದ ಶ್ರೀಕೃಷ್ಣ ಉಭಯೋ ಸೇನೆಯೋ ಮಧ್ಯೆ, ಎರಡೂ ಸೇನೆಗಳ ಮಧ್ಯದಲ್ಲಿ ಭೀಷ್ಮದ್ರೋಣ ಪ್ರಮುಖತಃ, ಎರಡು ಶ್ಲೋಕವನ್ನು ಒಟ್ಟಿಗೆ ಹೇಳಿಕೊಂಡಿರುವುದರಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಭೀಷ್ಮದ್ರೋಣ ಪ್ರಮುಖತಃ, ಭೀಷ್ಮ ಮತ್ತು ದ್ರೋಣಾಚಾರ್ಯರೇ ಇವರೆಲ್ಲರ ಎದುರಿಗೆ, ಚ ಹಾಗೂ ಸರ್ವೇಷಾಂ ಎಲ್ಲ ಸಂಪೂರ್ಣ ಮಹೀಕ್ಷಿತಾಂ ರಾಜರಗಳ ಎದುರಿನಲ್ಲಿ ರಥೋತ್ತಮಂ ಅವನ ಉತ್ತಮವಾದ ರಥವನ್ನು ಸ್ಥಾಪಯಿತ್ವಾ ನಿಲ್ಲಿಸಿ, ಹೇ ಪಾರ್ಥ, ಪಾರ್ಥನನ್ನು ಸಂಬೋಧನೆ ಮಾಡಿ ಕೃಷ್ಣ ಹೇಳ್ತಾ ಇದ್ದಾನೆ, ಹೇ ಪಾರ್ಥ ಸಮವೇತಾನ್, ಇಲ್ಲಿ ಬಂದು ನೆರೆದಿರುವ ಏತಾನ್ ಈ ಎಲ್ಲ ಕುರೂನ್ ಕೌರವರನ್ನು ಪಶ್ಯ ನೋಡು, ಇತಿ ಉವಾಚ ಈ ರೀತಿಯಾಗಿ ಹೇಳಿದನಂತೆ. ಈ ರೀತಿಯಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ದ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸೊ ಎಲ್ಲರನ್ನೂ ಒಂದು ಸಾರಿ ನೋಡು. ಇಲ್ಲಿ ಭೀಷ್ಮದ್ರೋಣ ಪ್ರಮುಖತಃ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕರ್ಣ, ಜಯದ್ರಥ, ಬಾಹ್ಲಿ ಎಲ್ಲರೂ ಸಾವಿರಾರು ಜನ ಬಂದಿದ್ದರು. ಅವರೆಲ್ಲರನ್ನೂ ನೀನು ಎಷ್ಟು ಸಾಧ್ಯವೋ ಅಷ್ಟು ಒಮ್ಮೆ ನೋಡಿಕೋ ಅನ್ನುವಂತಹ ಮಾತನ್ನು ಸಂಜಯ ಧೃತರಾಷ್ಟ್ರನಿಗೆ ವರದಿ ಒಪ್ಪಿಸ್ತಾ ಇದ್ದಾನೆ. ಸಂಜಯ ಉವಾಚ ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ ಇಲ್ಲಿ ರಥೋತ್ತಮಂ ಅಂತ ಹೇಳಿದಾಗ ಕರ್ಣಪರ್ವದ ಒಂದು ಮಾತನ್ನು ನಾವು ಜ್ಞಾಪಿಸಿಕೊಳ್ಳಬಹುದು. ದ್ರೋಣರು ಶಸ್ತ್ರ ಸನ್ಯಾಸ ಮಾಡಿ ದೃಷ್ಟದ್ಯುಮ್ನನಿಂದ ಕೊಲ್ಲಲ್ಪಟ್ಟ ಮೇಲೆ ಕರ್ಣನಿಗೆ ಪಟ್ಟ ಕಟ್ಟಬೇಕಾಗುತ್ತೆ, ಸೇನಾಪತಿ ಪಟ್ಟ. ಆವಾಗ ದುರ್ಯೋಧನ ಕೇಳಿಕೊಳ್ತಾನೆ, ಕರ್ಣ ನೀನು ಸೇನಾಪತಿಯಾಗಿ ನೀನು ಮುನ್ನಡೆಸಬೇಕು ಸೈನ್ಯವನ್ನು ಅಂತ ಹೇಳಿ. ಆವಾಗ ಕರ್ಣ ಒಂದು ಮಾತು ಹೇಳ್ತಾನೆ, ಅರ್ಜುನನಲ್ಲಿ ಅತ್ಯಂತ ಉತ್ತಮವಾದ ರಥ ಇದೆ. ಆ ರಥ ಕಾಂಡವನ ದಹನ ಆದಾಗ ಕೊಟ್ಟಿದ್ದು ಅಗ್ನಿದೇವ. ಅಂತಹ ಒಂದು ಉತ್ತಮ ರಥ ಇಲ್ಲ. ಅದರ ಜೊತೆಯಲ್ಲಿ ಆ ರಥದ ಸಾರಥಿಯಾಗಿ ಕೃಷ್ಣನಿದ್ದಾನೆ. ನನಗೆ ರಥವನ್ನಾದರೂ ನೀನು ಎಲ್ಲಿಂದ ನಾನು ತಂದುಕೊಡಬಹುದು, ಆದರೆ ಅಂತಹ ಒಬ್ಬ ಸಾರಥಿ, ಅಶ್ವಹೃದಯವನ್ನು ಬಲ್ಲಂತಹ ಒಬ್ಬ ಸಾರಥಿ ಇದ್ದರೆ ಯುದ್ಧ ಮಾಡುವುದಕ್ಕೆ ನನಗೆ ಸ್ವಲ್ಪ ಅನುಕೂಲ. ನಾನು ಸೇನಾಪತಿಯಾಗಿ ನಾನು ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ ನಿನಗೋಸ್ಕರನೇ ನಾನು ಯುದ್ಧ ಮಾಡುವವನು. ಆದರೆ ಆ ರಥದ ಸಾರಥಿಯಾಗಿ ನನಗೆ ಸರಿಯಾದ ಸಾರಥಿ ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಆದ್ದರಿಂದ ನಮ್ಮ ಕಡೆ ಇರುವವರಲ್ಲಿ ಮದ್ರರಾಜನಾದ ಶಲ್ಯ ಅತ್ಯಂತ ಶ್ರೇಷ್ಠ ಅಶ್ವಹೃದಯವನ್ನು ಬಲ್ಲಂತಹ ಒಬ್ಬ ತಜ್ಞ. ಆದ್ದರಿಂದ ಅವನನ್ನು ನನಗೆ ಸಾರಥಿಯನ್ನಾಗಿ ಮಾಡಿಕೊಟ್ರೆ ನಾನು ಸೇನಾಪತಿ ಪಟ್ಟವನ್ನು ತೆಗೆದುಕೊಂಡು ಯುದ್ಧ ಮಾಡ್ತೀನಿ ಅಂತ. ಆವಾಗ ದುರ್ಯೋಧನನಿಗೆ ಸ್ವಲ್ಪ ಪೀಕಿಲಾಟಕ್ಕೆ ಬರ್ತದೆ. ಕೇಳಲುವಾರ ಕೇಳದೆ ಇರಲುವಾರ ಮದ್ರರಾಜನನ್ನು.
ಕರ್ಣನಿಗೆ ಎಷ್ಟು ದುರಭಿಮಾನ ಇತ್ತೋ ಮದ್ರರಾಜನಿಗೂ ಅಷ್ಟೇ ದುರಭಿಮಾನ ಇತ್ತು ಶಲ್ಯನಿಗೆ. ಶಲ್ಯ ವಾಸ್ತವವಾಗಿ ಅವನು ಪಾಂಡವರಿಗೇ ಬಹಳ ಬೇಕಾದವನು. ಕಾರಣಾಂತರದಿಂದ ಅವನು ದುರ್ಯೋಧನನ ಕಡೆಗೆ ಹೋಗಬೇಕಾಗತ್ತೆ. ಒಟ್ಟಿನಲ್ಲಿ ಹೋಗಿ ದುರ್ಯೋಧನ ಅಪ್ರೋಚ್ ಮಾಡ್ತಾನೆ. ಯಾರನ್ನ? ಶಲ್ಯನನ್ನು ಅಪ್ರೋಚ್ ಮಾಡಿ, ನೋಡು, ನೀನು ಒಳ್ಳೆಯ ಅಶ್ವಹೃದಯವನ್ನು ಬಲ್ಲಂತಹ ಒಬ್ಬ ಅಶ್ವತಜ್ಞ. ಈಗ ಕರ್ಣ ಸೇನಾಪತಿ ಪಟ್ಟವನ್ನು ತಗೊಳ್ತಾ ಇದ್ದಾನೆ. ಅವನ ರಥವನ್ನು ನೀನು ಸರಿಯಾದ ರೀತಿಯಲ್ಲಿ ನಡೆಸಿದ್ರೆ ನಮ್ಮ ಸೈನ್ಯ ಇನ್ನೂ ಹೆಚ್ಚಿನ ಬಿರುಸಿನಿಂದ ಹೋರಾಡಿ ಈಗ ನಾವು ಮಾಡಿಕೊಂಡಿರುವ ಲಾಸನ್ನೆಲ್ಲ ಕಾಂಪನ್ಸೇಟ್ ಮಾಡಿಕೊಂಡು ಪಾಂಡವರ ಮೇಲೆ ಜಯ ಸಾಧಿಸಬಹುದು ಅಂತ ಹೇಳಿ ಒಂದೇ ಸಾರಿ ಶಲ್ಯನಿಗೆ ಕೋಪ ಬಂದ್ಬಿಡ್ತದೆ. ಅವನು ಹೇಳ್ತಾನೆ, ನಿನಗೆ ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನುವ ಪ್ರಜ್ಞೆಯೇ ಇಲ್ವೇ? ಒಬ್ಬ ಕೀಳು ವ್ಯಕ್ತಿಯ ಜೊತೆಯಲ್ಲಿ ನಾನು ಮೇಲಾದವನು, ನಾನು ಸಾರಥಿಯಾಗಿ ಇರಬೇಕು ಅಂತ ನೀನು ಹೇಳ್ತೀಯಲ್ಲ, ಅದು ಯಾಕೆ ಸಾಧ್ಯ ಆಗುತ್ತೆ? ನಾನು ಪಟ್ಟಾಭಿಷಿಕ್ತನಾದ ಕಿರೀಟವನ್ನು ಇಟ್ಟುಕೊಂಡಂತಹ ಚಕ್ರವರ್ತಿ, ಅವನಿಗೆ ಕುಲ ಇಲ್ಲ ಗೋತ್ರ ಇಲ್ಲ, ಒಬ್ಬ ಸೂತನ ಮಗ, ಅಂತಹವನಿಗೆ ನೀನು ಸಾರಥಿ ಆಗು ಅಂತ ಹೇಳ್ತೀಯಲ್ಲ ಅಂತ ಹೇಳಿಬಿಟ್ಟು ಕೋಪ ಮಾಡಿಬಿಟ್ಟು ಬಿಲ್ಲು ಬಾಣವನ್ನೆಲ್ಲ ತೆಗೆದಿಟ್ಬಿಟ್ಟು ನಾನು ನಮ್ಮ ದೇಶಕ್ಕೆ ಹೊರಟೋಗ್ತೀನಿ ಅಂತ ಹೊರಟು ಬಿಡ್ತಾನೆ. ಆದರೆ ಕರ್ಣ ಎಷ್ಟು ಆತ್ಮಾಭಿಮಾನಿ ಅಂತ ಹೇಳಿದ್ರೆ, ಕೌರವರು ಮತ್ತು ಪಾಂಡವರ ಮಕ್ಕಳು ದ್ರೋಣರ ಗರಡಿಯಲ್ಲಿ ಸಾಮ ಮಾಡಿ ಕುಸ್ತಿ ಪಟ್ಟು ಎಲ್ಲ ಕಲಿತುಕೊಂಡು ಶಸ್ತ್ರವಿದ್ಯೆಯನ್ನು ಕಲಿತುಕೊಂಡು ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಮಯದಲ್ಲಿ ಎಲ್ಲ ಆದ ಮೇಲೆ ಅವರ ಶೌರ್ಯ ಪ್ರದರ್ಶನದ ಒಂದು ದಿವಸವನ್ನು ನಿಶ್ಚಯ ಮಾಡ್ತಾರೆ ಇವರು ಮತ್ತು ಅವರು ಎರಡೂ ಕಡೆಯವರು. ಆ ಸಮಯದಲ್ಲಿ ಕರ್ಣ ಬರ್ತಾರೆ. ಕರ್ಣ ಬಂದರೆ ಕರ್ಣನನ್ನು ಮೂದಲಿಸ್ತಾನೆ ಅರ್ಜುನ, ಪಾಂಡವರೆಲ್ಲ ಸೇರಿಕೊಂಡು. ಇಲ್ಲಿ ಕ್ಷತ್ರಿಯರಿಗೆ ಮಾತ್ರವೇ ಪ್ರವೇಶ. ನೀನು ಯಾರು? ನೀನೊಬ್ಬ ಸೂತನ ಮಗ, ನಿನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ನಿನಗೇನು ಯೋಗ್ಯತೆ ಉಂಟು? ಇದು ಕ್ಷತ್ರಿಯರು ಮಾಡ್ತಾ ಇರುವಂತಹ ಕೆಲಸ, ಕ್ಷತ್ರಿಯರಿಗೆ ಮಾತ್ರವೇ ಯೋಗ್ಯವಾದಂತಹದ್ದು ಇದು ಅಂತ. ಆವಾಗ ಕರ್ಣ ಒಂದು ಮಾತು ಹೇಳ್ತಾರೆ, ಸೂತೋವಾ ಸೂತಪುತ್ರೋವಾ ಯೋವಾ ಕೋವಾ ಭವಾಮ್ಯಹಂ ಮದಾಯತ್ತಂತು ಜನ್ಮಾಯತ್ತಂತು ಮದಾಯತ್ತಂತು ಪೌರುಷಂ ಜನ್ಮಾಯತ್ತಂತು ದೈವತಂ. ನನಗೆ ಜನ್ಮ ಬಂದಿರೋದು ದೇವರು ನನಗೆ ಯಾವ ಜನ್ಮ ಕೊಟ್ಟಿದ್ದಾನೋ ಅದು ಬಂದಿದೆ. ಆದರೆ ನನ್ನ ಸಂಪಾದನೆ ಏನು? ನಾನು ಏನು ಸಂಪಾದನೆ ಮಾಡಿದ್ದೆ ಅಂದರೆ ಪೌರುಷ. ಅದನ್ನು ನೀನು ನೋಡಬೇಕು. ನೀನು ಕ್ಷತ್ರಿಯನಾಗಿ ನಾನು ಎಲ್ಲಿ ಗೆದ್ದು ಬಿಡ್ತೀನೋ ಅನ್ನುವ ಹೆದರಿಕೆಯಿಂದ ನೀನು ಈ ತರಹ ಮಾತಾಡ್ತಾ ಇದ್ದೀಯಲ್ಲ ಅಂತ ಕೇಳ್ತಾನೆ. ಆ ರೀತಿಯಲ್ಲಿ ಕರ್ಣ ಅಷ್ಟೊಂದು ಸ್ವಾಭಿಮಾನಿ. ಸ್ವಾಭಿಮಾನ ಜಾಸ್ತಿ ಆದಾಗ ಅದೇನಾಗುತ್ತೆ? ದುರಭಿಮಾನ ಆಗ್ತದೆ. ಆದ್ದರಿಂದ ವಿಧಿ ವ್ಯಾಧಿ ಅಭಿಮಾನಗ್ರಸ್ತಂ ಲೋಕಂ ಶೋಕಹತಂಚ ಸಮಸ್ತಂ ಅಂತ ಹೇಳಿ ಶಂಕರರು ಹೇಳ್ತಾರೆ. ತಿಳ್ಕೊಪ್ಪ, ವ್ಯಾಧಿ ಮತ್ತು ಅಭಿಮಾನ, ದುರಭಿಮಾನ, ಇಲ್ಲಿ ಅಭಿಮಾನ ಅಂತ ಹೇಳೋದನ್ನ ಈಗೋ ಅನ್ನುವ ಅರ್ಥದಲ್ಲಿ ಅವರಿಟ್ಟಿದ್ದಾರೆ. ವ್ಯಾಧಿ ಮತ್ತು ದುರಭಿಮಾನ ಈ ಎರಡರಿಂದಲೇ ಸಂಸಾರದ ಎಲ್ಲ ಕಷ್ಟಗಳು ಬರುತ್ತದೆ ಅನ್ನುವ ಮಾತನ್ನು ಹೇಳ್ತಾರೆ. ಆದ್ದರಿಂದ ಕರ್ಣನ ಎಲ್ಲ ತೊಂದರೆಗಳು ಅವನ ದುರಭಿಮಾನದಿಂದಲೇ ಬಂದದ್ದು. ಆ ರೀತಿಯಲ್ಲಿ ಅವನು ಕೇಳ್ತಾನೆ. ಆವಾಗ ಮದ್ರರಾಜ ಹೊರಟು ಬಿಡ್ತಾನೆ. ಆವಾಗ ದುರ್ಯೋಧನ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಮದ್ರರಾಜನಿಗೆ ಸ್ವಲ್ಪ ಇವತ್ತಿನ ಕಾಲದಲ್ಲಿ ಆಯಿಲಿಂಗ್ ಅಂತಾರಲ್ಲ, ಆ ತರಹ ಮಾಡ್ತಾನೆ. ನೀನು ಎಂತಹ ಯೋಗ್ಯ ವ್ಯಕ್ತಿ, ನೀನು ಶ್ರೀಕೃಷ್ಣನಿಗಿಂತ ಹೆಚ್ಚಿನ ಸಾರಥ್ಯದ ಶಕ್ತಿ ಉಳ್ಳವನು ನೀನು. ಶ್ರೀಕೃಷ್ಣ ನಿನ್ನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಅಶ್ವಹೃದಯವನ್ನು ಬಲ್ಲಂತಹ ನಿನ್ನನ್ನು ಕೇಳಿಕೊಂಡಿದ್ದೇ ಒಂದು ನಾನು ನಮ್ಮ ಇದು ಅದು. ನೀನು ಮಾಡಿದ್ರೆ, ನೀನೇನಾದರೂ ಸಾರಥಿಯಾಗಿ ಬಂದರೆ ಖಂಡಿತವಾಗಿಯೂ ನಾವು ಈ ಕೌರವ ಸೇನೆ ಪಾಂಡವರನ್ನು ಗೆದ್ದು ಬಿಡ್ಬೋದು. ಅದರಿಂದ ನೀನು ಅಂಥವನು ಇಂಥವನು ಇಂದ್ರ ಚಂದ್ರ ಅಂತ ಹೊಗಳ್ತಾನೆ. ಆವಾಗ ಹೊಗಳಿಕೆಗೆ ಯಾರು ತಾನೇ ಬಗ್ಗುವುದಿಲ್ಲ? ಸ್ತೋತ್ರ ಪ್ರಿಯ ಇವಹಿ ದೇವಾಹ ಅಂತ ವೇದ ಹೇಳುತ್ತೆ. ದೇವತೆಗಳೇ ಸ್ತೋತ್ರಕ್ಕೆ ಪ್ರಿಯರಂತೆ, ಇನ್ನು ಮನುಷ್ಯ ಮಾತ್ರದವನು ಸ್ತೋತ್ರ ಮಾಡಿದ್ರೆ ಇದಾಗೋದು ಬೀಳುವುದಿಲ್ವೇ? ಆ ರೀತಿಯಲ್ಲಿ ಮದ್ರ ಒಪ್ಪಿಕೊಳ್ತಾನೆ ಅನ್ನುವ ಆ ಕಥೆ ಬರ್ತದೆ ಅಲ್ಲಿ. ಮದ್ರರಾಜ ಒಪ್ಪಿಕೊಳ್ತಾನೆ, ಯುದ್ಧ ಶುರುವಾಗ್ತದೆ. ಮದ್ರರಾಜ ಒಂದೆರಡು ಕಂಡೀಷನ್ ಇಡ್ತಾನೆ. ಏನು ಅಂತ ಕೇಳಿದ್ರೆ, ನಾನು ಹೇಳುವ ಮಾತಿಗೆ ಪ್ರತಿ ಆಡಬಾರದು ನೀನು, ಕರ್ಣನಿಗೆ ಹೇಳೋದು. ಹಾಗಿದ್ದರೆ ಮಾತ್ರವೇ ನಾನು ನಿನಗೆ ಸಾರಥಿಯಾಗಿರ್ತೀನಿ ಅಂಥೇಳಿ. ಅದಕ್ಕೂ ಒಪ್ಪಿಕೊಳ್ತಾನೆ ಕರ್ಣ. ಯುದ್ಧ ಘನಘೋರವಾದ ಯುದ್ಧ ಆಗ್ತದೆ. ಯುದ್ಧ ಆದಾಗ ಕರ್ಣನಿಗೆ
ಯಾವ ರೀತಿಯಲ್ಲಿ ಕೋಪ ಇರುತ್ತೆ ಅಂದರೆ ಅರ್ಜುನನನ್ನು ಕೊಂದು ಬಿಡಬೇಕು ಅನ್ನುವಂತಹ ರೀತಿಯಲ್ಲಿ ಅರ್ಜುನ ಮತ್ತು ಕರ್ಣರ ಆ ಒಂದು ದ್ವಂದ್ವ ಯುದ್ಧದಲ್ಲಿ ಯಾವ ಅಸ್ತ್ರಕ್ಕೂ ಅರ್ಜುನ ಬಗ್ಗದೆ ಹೋದಾಗ ಸರ್ಪಾಸ್ತ್ರವನ್ನು ಕಾದಿಟ್ಟುಕೊಂಡಿರ್ತಾನವನು, ಅರ್ಜುನನಿಗೇ ಬಿಡಬೇಕು ಅಂತ ಹೇಳಿ. ಆ ಸರ್ಪಾಸ್ತ್ರವನ್ನು ಬಿಲ್ಲಿಗೆ ಹೂಡ್ತಾನೆ. ಅದೇನಾಗುತ್ತೆ, ಹೂಡಿದ್ರೆ ಅದು ಸ್ವಲ್ಪ ಬಗ್ಗಿ ಬಿಟ್ಟಿರುತ್ತೆ. ಅದನ್ನು ಆ ಗುರಿಯನ್ನು ಗಮನಿಸಿಕೊಂಡಿರುವುದಿಲ್ಲ ಕರ್ಣ. ಹಾಗಾಗಿ ಅದು ಸ್ವಲ್ಪ ಬಗ್ಗಿರುತ್ತೆ. ಇದನ್ನ ಮದ್ರರಾಜನಾದ ಶಲ್ಯ ಗಮನಿಸ್ತಾನೆ. ಅವನು ಹೇಳ್ತಾನೆ, ನೋಡು, ನೀನು ಗುರಿ ಇಟ್ಟಿರುವುದು ಸರಿ ಇಲ್ಲ, ಇನ್ನೊಂದು ಸ್ವಲ್ಪ ಮೇಲಕ್ಕೆ ಕೆಳಕ್ಕಿಡಬೇಕು ನೀನು. ಅದು ಕರೆಕ್ಟಾಗಿ ನೀನು ಇಟ್ಟಿರುವ ಗುರಿ ಆದರೆ ಅವನ ಕತ್ತಿಗೆ ಕತ್ತರಿಸಿ ಹೋಗುವ ರೀತಿಯಲ್ಲಿದೆ, ಆದರೆ ಹಾಗಿಲ್ಲ, ಅದು ಸ್ವಲ್ಪ ಬಗ್ಗೊಂಡಿದೆ. ಕಾರಣ ಇದು ದುರಭಿಮಾನ ಅವನಿಗೆ. ನಾನು ಒಂದು ಸಾರಿ ಗುರಿ ಇಟ್ಟ ಮೇಲೆ ಮುಗಿದೋಯ್ತು, ಏನು ತಿಳ್ಕೊಂಡಿದ್ದೀಯಾ ನನ್ನನ್ನು, ನಾನು ಈ ಎರಡನೇ ಸಲ ಅದನ್ನೆಲ್ಲ ಇಡೋದಿಲ್ಲ ಹಾಗೆ ಹೀಗೆ ಅಂತೇಳಿ, ನಿನ್ನಿಷ್ಟ ಏನಾದರೂ ಮಾಡ್ಕೋ ಅಂತ ಹೇಳಿ ಬಿಟ್ಬಿಡ್ತಾರೆ. ಕೃಷ್ಣ ನೋಡ್ತಾನೆ ಇರ್ತಾನೆ ಇದನ್ನು. ಸರಿ, ಸರ್ಪಾಸ್ತ್ರವನ್ನು ಅಭಿಮಂತ್ರಿಸಿ ಬಿಡ್ತಾನೆ. ಕಥೆ ಎಲ್ಲರಿಗೂ ಗೊತ್ತಿರೋದು, ಕೃಷ್ಣ ತನ್ನ ಹೆಜ್ಜೆಯಿಂದ 5 ಅಡಿ ಕೆಳಕ್ಕೆ ತಳ್ಳಿಬಿಡ್ತಾನೆ ರಥವನ್ನು. ಸೊ ಆ ಸರ್ಪಾಸ್ತ್ರ ಕಂಪ್ಲೀಟಾಗಿ ಅರ್ಜುನನ ಕಿರೀಟವನ್ನು ಹಾರಿಸಿಕೊಂಡು ಹೊರಟೋಗ್ತದೆ ಅನ್ನೋದು ಕಥೆ ಬರ್ತದೆ ಅಲ್ಲಿ. ಆದ್ದರಿಂದ ಯುದ್ಧ ಮಾಡುವವರಿಗೆ ಸರಿಯಾದ ರೀತಿಯಲ್ಲಿ ಅಮ್ಯುನಿಷನ್ಸು ಮತ್ತು ಸಾಧಕಗಳು ಇಲ್ಲದೆ ಹೋದರೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದಕ್ಕೆ ರಥೋತ್ತಮಂ ಅನ್ನೋದನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್. ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ. ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್. ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ. ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ತತ್ರ ಅಪಶ್ಯತ್ ನೋಡಿದ, ಸ್ಥಿತಾನ್ ಪಾರ್ಥಃ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂ ತಥಾ ಶ್ವಶುರಾನ್ ಸುಹೃದಃ ಚ ಏವ ಸೇನಯೋಃ ಉಭಯೋರಪಿ. ಆ ನಂತರದಲ್ಲಿ ಪಾರ್ಥನು ತತ್ರ ಆ ಉಭಯೋಃ ಏವ ಎರಡೂ ಸೇನೆಗಳಲ್ಲಿ ಸ್ಥಿತಾನ್ ನೆರೆದಿದ್ದ. ಮುಂದಕ್ಕೆ ನೋಡ್ತಾನೆ, ಹಿಂದಕ್ಕೆ ಯಾರ್ಯಾರು ಬಂದಿದ್ದಾರೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಮುಂದಕ್ಕೆ ನೋಡಿದ ಮೇಲೆ ಹಿಂದೆ ತನ್ನ ಸೈನ್ಯದಲ್ಲೂ ಯಾರಿದ್ದಾರೆ ಅನ್ನೋದನ್ನು ಒಂದು ಸಲ ಗಮನಕ್ಕೆ ತಗೊಂಡ. ಅಲ್ಲಿ ಸ್ಥಿತಾನ್ ನೆರೆದಿದ್ದಂತಹ ಪಿತೃನ್ ದೊಡ್ಡಪ್ಪ ಚಿಕ್ಕಪ್ಪಂದಿರುಗಳನ್ನು, ಪಿತಾಮಹಾನ್ ಅಜ್ಜ ಮುತ್ತಜ್ಜಂದಿರನ್ನು, ಆಚಾರ್ಯಾನ್ ದ್ರೋಣರಿಗೆ ಎಷ್ಟು ವಯಸ್ಸಾಗಿತ್ತು ಅವರು ಸತ್ತು ಹೋದಾಗ ಗೊತ್ತಾ? 85ನೇ ವರ್ಷ. ಮಹಾಭಾರತದಲ್ಲಿ ಅದರ ವರ್ಣನೆ ಹೀಗೆ ಬರುತ್ತೆ.
ಕಿವಿಯವರೆಗೂ ನೆರೆತ ಕೂದಲಿನಿಂದ ಕೂಡಿದ ದ್ರೋಣಾಚಾರ್ಯರು ತಮ್ಮ 85ನೆಯ ವಯಸ್ಸಿನಲ್ಲಿ 18 ವರ್ಷದ ಯುವಕರನ್ನೂ ನಾಚಿಸುವ ರೀತಿಯಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡಿ ಕೊನೆಯಲ್ಲಿ ತನ್ನ ಮಗ ಸತ್ತ ಎನ್ನುವ ಸುಳ್ಳು ವಾರ್ತೆಯನ್ನು ಕೇಳಿ ಯೋಗದಲ್ಲಿ ಕುಳಿತುಕೊಂಡು ದೃಷ್ಟದ್ಯುಮ್ನನಿಂದ ತಲೆ ಕತ್ತರಿಸಲ್ಪಟ್ಟು ಸತ್ತು ಹೋದರು ಅನ್ನುವ ಮಾತು ಬರ್ತದೆ. ಭೀಷ್ಮರು ದ್ರೋಣರಿಗಿಂತ ದೊಡ್ಡವರಾಗಿದ್ದರು. ಹಾಗಾಗಿ ಅಜ್ಜಂದಿರು ಮುತ್ತಜ್ಜಂದಿರು ಎಲ್ಲರೂ ಅಲ್ಲಿ ಇದ್ದರು. ಪಿತಾಮಹಾನ್ ಅಜ್ಜ ಮುತ್ತಜ್ಜಂದಿರನ್ನು, ಆಚಾರ್ಯಾನ್ ಗುರುಗಳನ್ನು, ಮಾತುಲಾನ್ ಮಾತುಲಾ ಅಂದರೆ ಸೋದರ ಮಾವಂದಿರನ್ನು, ಭ್ರಾತೃನ್ ಸಹೋದರರನ್ನು, ಪುತ್ರಾನ್ ಮಕ್ಕಳನ್ನು, ಪೌತ್ರಾನ್ ಮೊಮ್ಮಕ್ಕಳನ್ನು, ತಥಾ ಹಾಗೆಯೇ ಸಖೀನ್ ಮಿತ್ರರನ್ನು, ನಾನಾ ಕಡೆಯಿಂದ ಎಲ್ಲ ಸ್ನೇಹಿತರು ಬಂದು ಸೇರಿದರು ಯುದ್ಧಕ್ಕೆ. ಹಾಗೆಯೇ ಶ್ವಶುರಾನ್ ಮಾವಂದಿರನ್ನು, ಹೆಣ್ಣು ಕೊಟ್ಟ ಮಾವಂದಿರು, ಅವರು ಕಡೆ ಇವರು ಕಡೆ ಎಲ್ಲರೂ ಬಂದು ಸೇರಿಬಿಟ್ಟಿದ್ರು. ಮಾವಂದಿರನ್ನು ಚ ಮತ್ತು ಸುಹೃದ ಸಹೃದಯರನ್ನು. ಸುಹೃತ್ ಸ್ನೇಹಿತರು ಬೇರೆ, ಸಹೃದಯರು ಬೇರೆ. ಆದ್ದರಿಂದ ಅಂತಹ ಸಹೃದಯರು ಕೂಡ ಅಲ್ಲಿ ಬಂದಿದ್ದರು. ಸಹೃದಯರನ್ನು ಕೂಡ ಅಪಿ ಅಪಶ್ಯತ್ ನೋಡಿದನು. ಇದಾದ ನಂತರ ಪಾರ್ಥ ಎರಡೂ ಸೈನ್ಯಗಳಲ್ಲಿ ಸೇರಿದ್ದಂತಹ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನ, ಅಜ್ಜ ಮುತ್ತಜ್ಜಂದಿರನ್ನ, ಸೋದರ ಮಾವಂದಿರನ್ನ, ಸಹೋದರರನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಮಿತ್ರರನ್ನ, ಸಹೃದಯರನ್ನ, ಮಾವಂದಿರನ್ನ ಎಲ್ಲರನ್ನೂ ನೋಡಿದ ಅಂತ ಹೇಳುವುದು ಆ ಶ್ಲೋಕದ ಪೂರ್ವಾರ್ಧದವರೆಗೆ ನಿಲ್ಲಿಸಿದೆ. ಮುಂದಿನ ಆ ಶ್ಲೋಕದ ಲೈನು ಉತ್ತರಾರ್ಧ, ಅದು ಎರಡಕ್ಕೂ ಸೇರುತ್ತೆ. ಅದರಿಂದ ಅಲ್ಲಿಗೆ ಹೇಳ್ಕೊಳ್ಳೋಣ. ಈ ಶ್ಲೋಕ ಇನ್ನೊಂದ್ಸರಿ ಹೇಳ್ಕೊಳ್ಳೋಣ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಪುತ್ರಾನ್ ಪೌತ್ರಾನ್ ಸಖೀನ್ ಸದಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋ ಮನೋಮನೀನ್ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್. ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್. ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ತಾನ್ ಸಮೀಕ್ಷ್ಯ ಸಹ ಕೌಂತೇಯಃ ಸರ್ವಾನ್ ಅವಸ್ಥಿತಾನ್ ಬಂಧೂನ್ ಕೃಪಯಾ ಪರಯಾವಿಷ್ಟಃ ವಿಷೀದನ್ ಇದಂ ಅಬ್ರವೀತು. ಅವಸ್ಥಿತಾನ್ ಅಂತ ಹೇಳಿದರೆ ಎಲ್ಲ ಬಂದಂತಹ, ನೆರೆದಂತಹ, ಉಪಸ್ಥಿತರಾದಂತಹ ತಾನ್ ಸರ್ವಾನ್ ಆ ಎಲ್ಲ ಬಂಧುಗಳನ್ನು ಸಮೀಕ್ಷ್ಯ ನೋಡಿ, ಸಹ ಆ ಕೌಂತೇಯ ಕುಂತಿಪುತ್ರನಾದ ಅರ್ಜುನನು ಪರಯಾ ಕೃಪಯಾ ಆವಿಷ್ಟ ಅತ್ಯಂತ ಕರುಣೆಯಿಂದ ಕೂಡಿದವನಾಗಿ. ಅತ್ಯಂತ ಕರುಣೆ, ಆ ಕರುಣೆ ಯಾಕೆ ಬಂತು ಅಂತಲೇ ಗೊತ್ತಿಲ್ಲ ಅವನಿಗೆ. ತನ್ನವರನ್ನು ನೋಡಿದಾಗ ಮೋಹಾವೇಶದಿಂದ ಬಂತು. ವಿವೇಕರಾಹಿತ್ಯ ಪ್ರೀತಿಯೇ ಮೋಹ. ವಿವೇಕವಿಲ್ಲದ ಪ್ರೀತಿ ಪ್ರೀತಿ ಅಂತೀವಿ. ಆ ಮೋಹ ಅಂತ ಹೇಳೋದು ಏನು ಅಂದರೆ
ವಿವೇಕರಾಹಿತ್ಯ ಪ್ರೀತಿ. ಸಾರಾಸಾರ ವಿವೇಕ ಪ್ರಜ್ಞೆ ಅವನಿಗೆ ಒಂದು ಕ್ಷಣಕ್ಕೆ ಹೊರಟೋಯ್ತು. ದ ಇಂಪಲ್ಸ್ ಆಫ್ ದಿ ಮೊಮೆಂಟ್ ಅಂತ ಹೇಳಿ ಡಿ ವಿ ಜಿಯವರು ಅದನ್ನು ಹೇಳ್ತಾರೆ. ತತ್ಕ್ಷಣದ ಸಹಜವಾದ ಮನಃ ಪ್ರಚಾಲನೆ, ಅದು ಡಿ ವಿ ಜಿಯವರ ಒಂದು ವಿವರಣೆ. ಅದಕ್ಕೆ ಆ ಕ್ಷಣಕ್ಕೆ ಅರ್ಜುನನ ಮನಸ್ಸಿನಲ್ಲಿ ಅಂತಹ ಒಂದು ಕೃಪಯಾ ಪರಯಾವಿಷ್ಟ, ಆ ಅತ್ಯಂತ ಕೃಪಾವಿಷ್ಟನಾಗಿ ಶೋಕಿಸುತ್ತಾ ವಿಷೀದನ್ ಶೋಕ ಪಡ್ತಾ ಇದಂ ಅಬ್ರವೀತ್, ಈ ಮಾತನ್ನ ಮುಂದಿನ ಮಾತನ್ನ ಹೇಳ್ತಾನೆ ಕೃಷ್ಣನನ್ನ ಉದ್ದೇಶ ಮಾಡಿ. ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟಃ ವಿಷೀದನ್ನಿದಮಬ್ರವೀತ್. ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ. ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ವೇಪಥುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ವೇಪಥುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ. ದೃಷ್ಟ್ವಾ ಇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ವೇಪಥುಃ ಚ ಶರೀರೆ ಮೇ ರೋಮಹರ್ಷಃ ಚ ಜಾಯತೆ. ಕೃಷ್ಣ, ನೀನೇನೋ ತಂದು ನಿಲ್ಲಿಸ್ಬಿಟ್ಟು ಇದನ್ನು ನೋಡ್ತಾ ಇದ್ದೀನಿ ನಾನು, ನನಗೇನಾಗ್ತಾ ಇದೆ ಇವಾಗ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಕೃಷ್ಣ ಸಮುಪಸ್ಥಿತಂ ಯುದ್ಧಕ್ಕೆ ಸಿದ್ಧರಾಗಿ ಬಂದು ನಿಂತಿರುವ ಯುಯುತ್ಸುಂ ಯುದ್ಧಾಭಿಲಾಷಿಗಳಾದ ಇಮಂ ಸ್ವಜನಂ ಈ ಎಲ್ಲ ನನ್ನ ಜನರನ್ನ ದೃಷ್ಟ್ವಾ ನೋಡಿ ಮಮ ಗಾತ್ರಾಣಿ ಸೀದಂತಿ ನನ್ನ ಅಂಗಾಂಗಗಳೆಲ್ಲ ಶಿಥಿಲವಾಗಿ ಹೋಗ್ತಾ ಇದೆ. ಯಾವ ರೀತಿಯಲ್ಲಿ ನನಗೆ ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ಬಾಯಿ ಒಣಗಿ ಹೋಗ್ತಾ ಇದೆ. ಪರಿಶುಷ್ಯತಿ ಒಣಗಿ ಹೋಗ್ತಾ ಇದೆ. ವೇಪಥುಶ್ಚ ಶರೀರೇ ಮೇ ನನ್ನ ಶರೀರ ನಡುಗುತ್ತಾ ಇದೆ. ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ರೋಮಹರ್ಷ ಯಾವಾಗ ಆಗುತ್ತೆ? ಒಂದು ಸಂತೋಷದ ಆಧಿಕ್ಯದಲ್ಲಿ ಆಗ್ತದೆ, ಇನ್ನೊಂದು ವಿಷಾದ ಬಂದಾಗ ಆಗ್ತದೆ. ಮೆಲಾಂಕಲಿ ಅಂತ ಒಂದು ಮಾತುಂಟು ನೋಡಿ. ಅಂತಹ ಸಂದರ್ಭದಲ್ಲಿ ನಮ್ಮ ಶರೀರದ ರೋಮಗಳೆಲ್ಲ ನಿಮಿರಿ ನಿಂತು ಬಿಡ್ತದೆ. ಆ ರೀತಿಯಲ್ಲಿ ಅರ್ಜುನನಿಗೆ ಆಯಿತು. ನನ್ನ ಶರೀರವೆಲ್ಲ ಶಿಥಿಲವಾಗಿ ಹೋಗ್ತಾ ಇದೆ. ಗಾತ್ರಾಣಿ ಅಂದರೆ ಶರೀರ. ಹಾಗೆಯೇ ಬಾಯಿ ಒಣಗಿ ಬರ್ತಾ ಇದೆ, ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ವೇಪಥುಶ್ಚ ಶರೀರೇ ಮೇ ನನ್ನ ಶರೀರ ನಡುಗುತ್ತಾ ಇದೆ.
ನಿಂತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಹೊಸದಾಗಿ ಮಾತನಾಡಲಿಕ್ಕೆ ಶುರು ಮಾಡುವವರಿಗೆ ಮೈಕ್ ಮುಂದೆ ನಿಂತುಕೊಂಡ್ರೆ ಅಳುಕ್ತಾ ಇರುತ್ತೆ ಒಳಗಡೆಗೆ. ಆ ತರಹ ಅನುಭವ ಆಗುತ್ತದೆ ಎಷ್ಟೋ ಜನರಿಗೆ. ಆ ರೀತಿಯಲ್ಲಿ ಆಗ್ತಾ ಇದೆ. ರೋಮಹರ್ಷಶ್ಚ ಜಾಯತೆ, ಏನು ಮಾಡಬೇಕು, ಕಿಂಕರ್ತವ್ಯ ವಿಮೂಢನಾಗಿಬಿಟ್ಟಿದ್ದೀನಿ ನಾನು, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಒಂದು ಕತ್ತಲೆ ನನ್ನ ಕಣ್ಣು ಮುಂದೆ ಬಂದು ನಿಂತುಕೊಂಡು ನನ್ನ ಶರೀರದ ರೋಮಗಳೆಲ್ಲ ನಿಂತು ಬಿಟ್ಟಿವೆ. ಮುಂದಿನ ಶ್ಲೋಕದಲ್ಲಿ ಅದರ ಮುಂದಿನ ವಿಚಾರ ಹೇಳ್ತಾ ಇದ್ದಾರೆ. ಇದನ್ನೊಂದ್ಸಲಿ ಹೇಳೋಣ. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀಲಂತಿ ಮಮ ಗಾತ್ರಾಣಿ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಹಸ್ತಾತ್ ಸ್ರಂಸತೆ ಗಾಂಡೀವಂ, ನನ್ನ ಕೈಯಲ್ಲಿ ನಾನು ಹಿಡಿದುಕೊಂಡಿರುವಂತಹ ಗಾಂಡೀವ ಧನಸ್ಸು ಕೈಯಿಂದ ಜಾರಿ ಬೀಳ್ತಾ ಇದೆ. ತ್ವಕ್ಚೈವ ಪರಿದಹ್ಯತೆ, ತ್ವಕ್ ಚ ಏವ, ತ್ವಕ್ ಚರ್ಮ, ಚರ್ಮವೆಲ್ಲ ಸುಟ್ಟು ಹೋದಂತಹ ಅನುಭವ ನನಗೆ ಆಗ್ತಾ ಇದೆ. ನ ಚ ಶಕ್ನೋಮಿ ಅವಸ್ಥಾತುಂ, ಸರಿಯಾಗಿ ನಿಂತುಕೊಳ್ಳಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಅವಸ್ಥಾತುಂ ಶಕ್ನೋಮಿ ಅಹಂ, ನಿಂತುಕೊಳ್ಳಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಮೇ ಮನಃ ಭ್ರಮತಿ ಇವ, ನನ್ನ ಮನಸ್ಸು ಭ್ರಮತಿ ಅಂದರೆ ಗರಗರ ಗರಗರ ಅಂತ ತಿರುಗುವಂತಹ ಅನುಭವ ಆಗ್ತಾ ಇದೆ. ತುಂಬ ದುಃಖ ಆದಾಗ, ಸಂಕಟ ಬಂದಾಗ, ನೋವು ಬಂದಾಗ ನಮಗೆ ಆ ತರಹ ಅನುಭವ ಬರ್ತದೆ ಅಂತ ಹೇಳ್ತಾರೆ. ಡಿ ವಿ ಜಿಯವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಸಂದರ್ಭವನ್ನು ಕಾಣಿಸ್ತಾರೆ. ಟಿ ಎಸ್ ವೆಂಕಣ್ಣಯ್ಯನವರು ಅಂತ ಹೇಳಿ, ತಾವು ಹೆಸರು ಕೇಳಿರಬಹುದು ಅವರದ್ದು. ಬಹಳ ಬಹಳ ದೊಡ್ಡ ಮನುಷ್ಯ, ಬಹಳ ದೊಡ್ಡ ಮನುಷ್ಯರು ಅಂತ ಹೇಳುವುದಕ್ಕೆ ಯಾವುದಾದ್ರೂ ಒಂದು ಸಾಕಾರ ಸ್ವರೂಪವನ್ನು ನೀವು ಕೊಡೋದು ಅಂತಾದರೆ ಟಿ ಎಸ್ ವೆಂಕಣ್ಣಯ್ಯನವರನ್ನು ಹೇಳ್ಬೋದು ಅಂತೇಳಿ ಡಿ ವಿ ಜಿಯವರೇ ಜ್ಞಾಪಕ ಚಿತ್ರಶಾಲೆಯಲ್ಲಿ ಹೇಳ್ತಾರೆ. ಡಿ ವಿ ಜಿಯವರ ಜೀವನದಲ್ಲಿ ಒಂದು ದುರ್ಘಟನೆ ನಡೆದು ಹೋಗ್ತದೆ. ಅವರ ಪತ್ನಿ 3ನೆಯ ಬಾಣಂತರದಲ್ಲಿ, ಇಲ್ಲೆಲ್ಲ ಹಳ್ಳಿಯಲ್ಲಿ ಸ್ನಾನ ಮಾಡುವ ರೀತಿ ಗೊತ್ತಲ್ಲ, ಬಾಣಂತಿಯರಿಗೆ ಸ್ನಾನ ಮಾಡಿಸೋದು, ಒಲೆಗೆ ಉರಿ ಹಾಕಿಬಿಟ್ಟು ಹಂಡೆಯಿಂದ ನೀರು ತೆಗೆದು ಹಾಕೋದು, ಆಮೇಲೆ ಸ್ನಾನ ಮಾಡಿದ ಮೇಲೆ ಒಲೆ ಮುಂದೆ ಬಂದು ನಿಂತುಕೊಂಡು ಅದನ್ನು ಒಣಗಿಸ್ಕೊಳ್ಳೋದು ಇತ್ಯಾದಿ ಮಾಡ್ತಾಯಿದ್ರು. ಹಾಗೆ ಸ್ನಾನ ಮಾಡಿ ಹೊರಗಡೆಗೆ ಬಂದು ಆ ಬೆಂಕಿಯಲ್ಲಿ ತಮ್ಮನ್ನು, ಯಾಕೆಂದರೆ ಥಂಡಿ ಆಗಬಾರದು, ಕಾಯಿಸಿಕೊಳ್ಳುವ ಸಂದರ್ಭದಲ್ಲಿ ಆ ಒಲೆ ಮುಂದೆ ಇದ್ದಂತಹ ಒಂದು ಕಂಬಳಿಯೋ ಶಾಲೋ ಏನೋ ಒಂದು ಬೆಂಕಿ ಹತ್ತಿಕೊಂಡು ಇವರ ಬಟ್ಟೆಗೆ ಬೆಂಕಿ ಹಿಡಿದು. ಬೆಂಕಿ ಹಿಡಿದ್ರೆ ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಅವರು ಭಸ್ಮವಾಗಿ ಉರಿದು ಹೋಗ್ಬಿಟ್ರು. ಬಾಣಂತಿ, ಹಸಿ ಬಾಣಂತಿ. ಡಿ ವಿ ಜಿಯವರೆಲ್ಲೋ ಇದ್ದರು, ವಿಚಾರ ಗೊತ್ತಾಯಿತು, ಬಂದರೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲಂತೆ, ಕೂತ್ಕೊಂಡು ಬಿಟ್ರಂತೆ ಒಂದು ಕಡೆ. ಮುಂದೆ ಕಿಂಕರ್ತವ್ಯ ವಿಮೂಢತೆ ಅಂತ, ಈ ವಿಷಾದ ಅಂತ ಹೇಳೋದು ಬಂದರೆ ಯಾವ ತರಹ ಆಗತ್ತೆ, ರೋಮಹರ್ಷಶ್ಚ ಜಾಯತೆ ಇದೆಲ್ಲ ಹೇಳ್ತಾ ಇದ್ದಾನಲ್ಲ ಅರ್ಜುನ.
ನಮಗೂ ಕೂಡ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅದೆಲ್ಲ ಆಗಬಹುದು. ಇದು ತಕ್ಷಣವೇ ವೆಂಕಣ್ಣಯ್ಯನವರಿಗೆ ಗೊತ್ತಾಯ್ತಂತೆ. ವೆಂಕಣ್ಣಯ್ಯನವರು ಸೆಂಟ್ರಲ್ ಕಾಲೇಜಿನಲ್ಲಿದ್ದರು, ಪ್ರೊಫೆಸರ್ ಅವರು ತಕ್ಷಣವೇ ಬಂದು ಡಿ ವಿ ಜಿಯವರ ಹೆಗಲ ಮೇಲೆ ಕೈ ಇಟ್ಟುಕೊಂಡು ಕೂತ್ಕೊಂಡ್ಬಿಟ್ರು. ಒಂದು 10 ನಿಮಿಷ ಹಾಗೆ ಕೈ ಇಟ್ಟುಕೊಂಡು ಕೂತಾಗ ಡಿ ವಿ ಜಿಯವರಿಗೆ ಸ್ವಲ್ಪ ಸಮಾಧಾನ ಆಯಿತಂತೆ. ಆಮೇಲೆ ಸಮಾಧಾನ ಆಯಿತು ಅನ್ನೋದನ್ನು ಅವರ ಅಂಗ ಚೇಷ್ಟೆಯಿಂದ ತಿಳ್ಕೊಂಡ್ರು ವೆಂಕಣ್ಣಯ್ಯನವರು. ಏಳುಗುಂಡಪ್ಪ, ಏನು ಹಿಂಗೆ ಕೂತ್ಕೊಂಡ್ಬಿಟ್ರೆ ಹೇಗೆ, ಮುಂದೇನಾಗಬೇಕು ಅದನ್ನು ನೋಡೋಣ, ನೋಡು ಅಂತ ಹೇಳಲಿಲ್ಲ, ನೋಡೋಣ. ಆಮೇಲೆ ಆಯಿತು. ಅದನ್ನು ಬಹಳ ವಿಶದವಾಗಿ ಹೇಳ್ತಾರೆ. ಅದು ಆ ದುಃಖದ ಸಂದರ್ಭಗಳನ್ನು ಡಿ ವಿ ಜಿಯವರು ವರ್ಣಿಸಿರುವ ರೀತಿ ಜ್ಞಾಪಕ ಶಾಲೆಯಲ್ಲಿ ನೋಡಿದ್ರೆ ನಮಗೂ ಕೂಡ ಅಂತಹ ಅನುಭವಗಳು ಬರ್ತವೆ. ಆ ರೀತಿಯಲ್ಲಿ ಅವರು ವೆಂಕಣ್ಣಯ್ಯನವರು ಹೇಳ್ತಾರೆ, ಡಿ ವಿ ಜಿಯವರು, ಆ ಕ್ಷಣದಿಂದ ಎಲ್ಲವುದೂ ಮುಗಿದು ನಾನು ಮನಸ್ಸಿಗೆ ಸಮಾಧಾನ ಆಯಿತು ನನಗೆ ಅನ್ನುವ ಸಂಪೂರ್ಣವಾದ ಭರವಸೆ ವೆಂಕಣ್ಣಯ್ಯನವರಿಗೆ ಬರುವವರೆಗೂ ನನ್ನ ಹೆಗಲ ಮೇಲಿಂದ ಅವರು ಕೈ ತೆಗಿಲಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಅಂತಹ ಒಂದು ಸಂದರ್ಭ ಬಂದಾಗ ಯಾರಿದ್ದಾದರೂ ಒಂದು ಸಾಂತ್ವನ ಬೇಕಾಗುತ್ತೆ ಮನಸ್ಸಿಗೆ. ಆ ಸಾಂತ್ವನ ಇಲ್ಲದೆ ಹೋದರೆ ಬಹಳ ಕಷ್ಟ ಆಗ್ತದೆ. ಅರ್ಜುನನಿಗೆ ಕೃಷ್ಣನಂತಹ ಒಬ್ಬ ಸಾರಥಿಯ ಸಾಂತ್ವನ ಇತ್ತು, ಹಾಗಾಗಿ ಅವನು ಸುಧಾರಿಸಿಕೊಂಡ. ಮುಂದಿನ ಅಧ್ಯಾಯದ 2ನೇ ಶ್ಲೋಕದಲ್ಲೇ ಹೇಳ್ತಾನೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠನ ಪರಂತಪ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತೆ. ಈ ಮಾತು ಆ ರೀತಿಯಲ್ಲಿ ದುಃಖ ಬಂದಾಗ ಕೂಡ ತುಂಬ ಮೆಲಾಂಕಲಿ ಎನ್ನುವ ಶಬ್ದ ಅಲ್ಲಿಗೆ ಅದು ಅನ್ವಯ ಆಗ್ತದೆ. ಅಂತಹ ಒಂದು ವಿಷಾದ ಅದನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಅರ್ಜುನನ ಒಂದು ಸ್ವಗತವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಗಾಂಡೀವಂ ಸ್ರಂಸತೆ ಹಸ್ತಾತು ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮಿ ಅವಸ್ಥಾತು ಭ್ರಮತೀವಚ ಮೇ ಮನಃ. ಕೈಯಿಂದ ಗಾಂಡೀವ ಧನಸ್ಸು ಜಾರಿ ಬೀಳ್ತಾ ಇದೆ, ನನ್ನ ಇಡೀ ಶರೀರದ ಚರ್ಮವೆಲ್ಲ ಉರಿತಾ ಇದೆ, ಸುಡುವಿಕೆಯ ಅನುಭವ ಆಗ್ತಾ ಇದೆ ನನಗೆ. ನನ್ನ ಮನಸ್ಸು ಏನು ಮಾಡಬೇಕು ಅಂತ ಗೊತ್ತಾಗದೆ ಭ್ರಮಿಸಿ ಹೋಗ್ತಾ ಇದೆ. ಆದ್ದರಿಂದ ನನಗೆ ನಿಂತುಕೊಂಡಿರುವುದು ಸಾಧ್ಯವಾಗ್ತಾ ಇಲ್ಲ ಕೃಷ್ಣ ಅನ್ನುವ ಮಾತನ್ನು ಅರ್ಜುನ ಹೇಳ್ತಾರೆ. ನಿನ್ನೆ ಮಾತಾಡ್ತಾ ಒಂದು ಸಂದರ್ಭ ಬಂತು, ಸತ್ಯ ಏನು ಧರ್ಮ ಏನು ಅಂತ ಕೆಲವರು ಏನೋ ಪ್ರಶ್ನೆ ಮಾಡಿದಾಗ ನನಗೆ ಗೊತ್ತಿರೋ ವಿಚಾರ ನಾಳೆ ತಿಳಿಸ್ತೀರಿ ಅಂತ ಹೇಳಿದ್ದೆ. ಸೊ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಅನ್ನುವ ಮಾತು ನಮಗೆಲ್ಲ ಗೊತ್ತುಂಟು. ಆದರೆ ಸತ್ಯ ಮತ್ತು ಧರ್ಮ ಇವೆರಡರ ಮಧ್ಯೆ ಒಂದು ತಾಕಲಾಟ ಬಂದಾಗ ಧರ್ಮವನ್ನು ಉಳಿಸ್ಲಿಕ್ಕಾಗಿ ಸುಳ್ಳು ಹೇಳಬಹುದೇ ಅನ್ನುವುದು ಪ್ರಶ್ನೆ. ಸುಳ್ಳು ಸತ್ಯವಾಗುತ್ತೋ, ಸತ್ಯ ಧರ್ಮಕ್ಕೆ ಬಾಧಕವಾಗುತ್ತೋ, ಸುಳ್ಳು ಧರ್ಮಕ್ಕೆ ಸಾಧಕವಾಗುತ್ತೋ ಅನ್ನುವ ವಿಚಾರ ಬಂದಾಗ ಅಂತಹ ಸುಳ್ಳುಗಳು ಧರ್ಮಕ್ಕೆ ಸಾಧಕವಾದರೆ ಅಂತಹ ಸುಳ್ಳುಗಳು ಪಾತಕವಲ್ಲ ಅನ್ನುವ ಮಾತುಂಟು. ಒಂದು ಮಾತನ್ನು ಹೇಳ್ತಾರೆ ಹಿಂದಿನವರು, ವಿವಾಹ ಕಾಲೇ ರತಿ ಸಂಪ್ರಯೋಗೆ ಪ್ರಾಣಾತ್ಯಯೇ ಸರ್ವಧನಾಪಹಾರೆ ವಿಪ್ರಸ್ಯ ಚಾರ್ಥಂ ಅನೃತಂ ವದೇತ ಪಂಚಾನೃತಾನಿ ಆಹುಹು ಅಪಾತಕಾನಿ. ಈ 5 ಸಂದರ್ಭಗಳಲ್ಲಿ ಹೇಳುವ ಸುಳ್ಳು ಇದು ಧರ್ಮಕ್ಕೆ ಸಾಧಕವಾಗಿ ಅದು ಪಾತಕಗಳಲ್ಲ ಎನ್ನಿಸಿಕೊಳ್ಳುತ್ತೆ ಅನ್ನುವ ಮಾತು. ಯಾವ್ಯಾವುದು ಅಂತ ಕೇಳಿದ್ರೆ, ವಿವಾಹ ಕಾಲೇ ಸಮಾಜದ ಮೂಲ ಸಂಘಟನೆಗೆ ಸಹಾಯಕಾರಿಯಾಗಿರುವಂತಹ ಗಂಡು ಹೆಣ್ಣಿನ ಮಿಲನದ ಮಂಗಳ ಕಾರ್ಯವಾದ ವಿವಾಹವನ್ನು ಸಂಪನ್ನ ಮಾಡುವ ಸಂದರ್ಭದಲ್ಲಿ ಹೇಳುವಂತಹ ಸುಳ್ಳು ಅದು ಸುಳ್ಳಲ್ಲ, ಅದು ಧರ್ಮಕ್ಕೆ ವಿರೋಧವಲ್ಲ. ಗೊತ್ತಿಲ್ವೇ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವುದು ಇಲ್ವೇ? ಆಮೇಲೆ ಬೇಕಾದ್ರೆ ಅವ್ರು ಏನು ಬೇಕಾದ್ರೂ ಅನುಭವಿಸ್ಕೊಡ್ಲಿ, ಅದು ಬೇರೆ ವಿಚಾರ. ಆದರೆ ಮಾಡಬೇಕಲ್ವೇ? ಅದು ಧರ್ಮಕ್ಕೆ ವಿರುದ್ಧ ಅಲ್ಲ ಅನ್ನೋದನ್ನ ಇದನ್ನು ಹಿಂದಿನವರು ಹೇಳಿದ್ದಾರೆ ನಮಗೆ. ಆದ್ದರಿಂದ ವಿವಾಹ ಕಾಲೇ ರತಿ ಸಂಪ್ರಯೋಗೆ ಪುರುಷ ಮತ್ತು ಸ್ತ್ರೀಯರ ಅತ್ಯಂತ ಆತ್ಮೀಯವಾದ ಒಂದು ಸನ್ನಿವೇಶಗಳಲ್ಲಿ ಅಧರ್ಮ ನಡೆಯುತ್ತೆ ಅನ್ನುವುದು ಗೊತ್ತಾಗ
ಆ ಅಧರ್ಮವನ್ನು ಹೋಗಲಾಡಿಸಲಿಕ್ಕೆ, ಅಧರ್ಮವನ್ನು ತಡಿಲಿಕ್ಕೆ, ನಾವು ಧರ್ಮವನ್ನು ಕಾಪಾಡಲಿಕ್ಕೆ ಹೇಳುವ ಸುಳ್ಳು ಸುಳ್ಳಲ್ಲ. ರತಿ ಸಂಪ್ರಯೋಗೆ ಪ್ರಾಣಾತ್ಯಯೇ, ಪ್ರಾಣ ಹೋಗಿಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಇನ್ನೊಬ್ಬರ ಪ್ರಾಣ ಉಳಿಸ್ಲಿಕ್ಕಾಗಿ ನಾವು ಸುಳ್ಳು ಹೇಳಿದ್ರೆ ಅದು ಪಾತಕವಲ್ಲ. ಧರ್ಮ, ನಿನ್ನೆ ಮೇಡಮ್ ನಾನು ಹೇಳುವಾಗ ಅಶ್ವತ್ಥಾಮನ ವಿಚಾರವಾಗಿ ಬಂತು ಮಾತು. ಧರ್ಮರಾಜ ಅಶ್ವತ್ಥಾಮೋ ಹತಃ ಕುಂಜರಹ ಅಂತ ಹೇಳಿದ. ಧರ್ಮರಾಜ ಆ ಮಾತನ್ನು ಹೇಳಲಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಮೊದಲು ಅವನಿಗೆ ಇಷ್ಟ ಇಲ್ಲ, ಅದು ಸುಳ್ಳು ಅಂತ ಅವನಿಗೆ ಗೊತ್ತು. ಆದರೆ ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ, ನೀನು ಅಶ್ವತ್ಥಾಮೋ ಹತಃ ಅಂತ ಮಾತ್ರವೇ ಕೇಳಿಸುವ ಹಾಗೆ ಹೇಳು, ಕುಂಜರೋವ ನರೋವ ಅಂತ ಹೇಳೋದನ್ನು ನಿಧಾನವಾಗಿ ಹೇಳು, ಆವಾಗ ನಿನಗೆ ಆ ತೊಂದರೆ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ರೆ ಅದು ಧರ್ಮಕ್ಕೆ ವಿರುದ್ಧವಲ್ಲ. ಧರ್ಮಕ್ಕೆ ವಿರುದ್ಧವಲ್ಲದ ಆ ಒಂದು ಸುಳ್ಳು ಕೂಡ ಸತ್ಯವಾಗ್ತದೆ ಅನ್ನುವ ಮಾತನ್ನು ಹೇಳ್ತಾರೆ. ಪ್ರಾಣಾತ್ಯಯೇ. ಇನ್ನೊಂದು ಸರ್ವಧನ ಅಪಹಾರೆ. ಒಂದು ಸಮಾಜ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾ ಇದೆ. ಆ ಸಮಾಜದ ಒಂದು ಸುಸ್ಥಿತಿಗಾಗಿ ಒಂದು ಸುಳ್ಳು ಹೇಳಬೇಕಾಯಿತು. ಆ ಸುಳ್ಳು ಧರ್ಮಕ್ಕೆ ವಿರುದ್ಧವಲ್ಲ. ಅಂತಹ ಸುಳ್ಳನ್ನು ಕೂಡ ಧರ್ಮ ಒಪ್ಪಿಕೊಳ್ಳುತ್ತೆ. ಧರ್ಮಕ್ಕೆ ಸಾಧಕವಾಗುವಂತಹ ಅಂತಹ ಸುಳ್ಳು ಅದು ಸತ್ಯವೇ ಸುಳ್ಳಲ್ಲ. ವಿಪ್ರಸ್ಯ ಚಾರ್ಥೇ ಹ್ಯನೃತಂ ವದೇತ. ವಿಪ್ರಸ್ಯ ಚ ಅರ್ಥೆ. ವಿಪ್ರ ಅಂತ ಹೇಳಿದ್ರೆ ಅಲ್ಲ, ವಿಶಿಷ್ಟ ಪ್ರಾಜ್ಞ. ಬ್ರಾಹ್ಮಣ ಅನ್ನೋ ಮಾತೇ ಬಿಟ್ಬಿಡ್ಬೇಕು ನಾವು. ಬ್ರಾಹ್ಮಣ ಅಂದ್ಕೂಡಲೇ ನಮಗೆ ಜಾತಿ ಅನ್ನೋದು ಬರ್ತದೆ, ಅದು ಇಲ್ಲ. ಗೀತೆಯನ್ನು ಅಧ್ಯಯನ ಮಾಡುವಾಗ ಆ ಪದವೇ ಇಲ್ಲ. ಅಲ್ಲಿ ಏನಿದ್ರು ವರ್ಣ. ವಿಶೇಷೇಣ ಪ್ರಾಜ್ಞ ಯಹ ಸಹ ವಿಪ್ರಹ. ವಿಶಿಷ್ಟರಾದ ಪ್ರಾಜ್ಞರು, ಅದನ್ನೇ ಬುದ್ಧ ಹೇಳುವುದು. ಅಂತಹ ವಿಪ್ರರಾದ ಬ್ರಾಹ್ಮಣರನ್ನು ನಾನು ಒಪ್ತೀನಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ಕೇಡಿಗೆ ಮನೋಬುದ್ಧಿಯುಳ್ಳಂತಹ ಜಾತಿ ಸೂಚಕವಾದ ಬ್ರಾಹ್ಮಣ್ಯವನ್ನು ನಾನು ಒಪ್ಪುವುದಿಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ಇದು ಇಲ್ಲಿ ನಾವು ಪ್ರಾಮಾಣಿಕವಾಗಿ ಚಿಂತನೆ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆನೂ ಏನೂ ಇರುವುದಿಲ್ಲ. ಆದ್ದರಿಂದ ಏನು ಹೇಳ್ತಾ ಇದೆ ಧರ್ಮ ಅನ್ನೋದು ನಮಗೆ ಮುಖ್ಯ. ಆದ್ದರಿಂದ ಅಂತಹ ಒಂದು ಕೃಷ್ಣನೇ ಹೇಳಿದ್ದಾನೆ, ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ ಬ್ರಾಹ್ಮಣಾ ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾಹ ಅಂತ ಹೇಳಿ. ಓಂಕಾರ, ತತ್ಕಾರ, ಸತ್ಕಾರ. ಸತ್ಕಾರ ಅಂತ ಹೇಳಿದ್ರೆ ಮಾನ ಅಲ್ಲ, ಅಲ್ಲಿ ಸತ್ ಅನ್ನುವ ಪದ. ಓಂ ಪದ, ತತ್ ಪದ, ಸತ್ ಪದ. ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಆ ಪರಬ್ರಹ್ಮ ವಸ್ತುವಿನ 3 ಲಿಂಗ ವಿಶೇಷಗಳು. ಲಿಂಗ ವಿಶೇಷ ಅಂದರೆ ಚಿಹ್ನೆಗಳು. ಯಾವ್ಯಾವುದು? ಅವುಗಳಿಂದಲೇ ಹಿಂದೆ ಆ ಪರಬ್ರಹ್ಮ ಅಥವಾ ಆ ಭಗವಂತ ಬ್ರಾಹ್ಮಣಾ ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರ. ವೇದಗಳನ್ನು ಮೊದಲು ಲೋಕಕ್ಕೆ ಕೊಟ್ಟ. ಆ ವೇದಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಲಿಕ್ಕಾಗಿ ಒಂದು ವರ್ಗವನ್ನು ರೂಪಿಸಿದ. ಯಾರು ಬೇಕಾದರೂ ಅಧ್ಯಯನ ಮಾಡಬಹುದು ಅನ್ನುವಂತಹ ಒಂದು ಚಿಂತನೆ ಅಲ್ಲಿ ಉಂಟು. ಆ ವೇದಗಳನ್ನು ಓದಿದವರು ಯಜ್ಞ ಮಾಡಲಿಕ್ಕೆ ಸಮರ್ಥರಾಗ್ತಾರೆ. ಹಾಗಾಗಿ ಈ 3 ಕೂಡ ವ್ಯವಸ್ಥಿತವಾಗಿ ಅವನು ಒಂದು ಆರ್ಡರ್ನಲ್ಲಿ ಇಟ್ಟ. ಓಂ ತತ್ ಸತ್ ಅನ್ನುವಂತಹ ಆ 3 ಪದಗಳು ಅನ್ನುವಂತಹ ಮಾತುಂಟು. ಆದ್ದರಿಂದ ಇಲ್ಲಿ ವಿಪ್ರಸ್ಯ ಚಾರ್ಥೆ ಅನ್ನುವಾಗ ಸತ್ಪುರುಷರನ್ನ, ಸಾತ್ವಿಕರನ್ನ, ಸದ್ಗೃಹಸ್ಥರನ್ನ, ಧರ್ಮಭೀರುಗಳನ್ನ, ಧರ್ಮಚಿಂತಕರನ್ನ, ಸಜ್ಜನರನ್ನ ಉಳಿಸಬೇಕು ಅನ್ನುವ ಕಾಲ ಬಂದಾಗ ಒಂದು ಸುಳ್ಳು ಹೇಳಿದ್ರೆ ಆ ಸುಳ್ಳು ಅಧರ್ಮ ಆಗುವುದಿಲ್ಲ. ಅದೇ ರೀತಿ ಪಂಚಾಮೃತಾನಿ ಆಹುಹು ಅಪಾತಕಾನಿ. ಈ 5 ಸುಳ್ಳುಗಳು ಕೂಡ ಅಪಾತಕಗಳು. ಅಂದರೆ ಸುಳ್ಳಲ್ಲ, ಇದು ಇದು ಅಧರ್ಮವಲ್ಲ, ಇದು ಧರ್ಮ ಅಂತ ಅನ್ನಿಸಿಕೊಳ್ಳುತ್ತದೆ. ಆದ್ದರಿಂದ ಇದು ಹೇಳ್ತಾ ಹೋದರೆ ಇನ್ನು 15 ನಿಮಿಷ ಆಗೋಗ್ಬಿಡುತ್ತೆ. ಅದರಿಂದ ಈ 5 ವಿಚಾರ ಇಟ್ಟುಕೊಂಡು ಮುಂದಿನ ಕ್ಲಾಸ್ನಲ್ಲಿ ಅದರ ಬಗ್ಗೆ ಇನ್ನೊಂದು 2-3 ಮಾತನ್ನು ನಾವು ತಿಳ್ಕೊಳ್ಬೇಕು ಮುಖ್ಯವಾಗಿ. ಅದಕ್ಕೆ ಡಿ ವಿ ಜಿ ಅವರು ಕೊಟ್ಟಿರುವಂತಹ ಕೆಲವು ಉದಾಹರಣೆಗಳುಂಟು, ಅದೆಲ್ಲ ಬಹಳ ಸುಂದರವಾಗಿದೆ. ಆದ್ದರಿಂದ ಅದನ್ನು ನಾವು ವಿಚಾರ ಮಾಡಬೇಕು. ಮಹಾಭಾರತದಲ್ಲಿ ಬರುವಂತಹ ಕೆಲವು ಪಾತ್ರಗಳನ್ನೇ ಇಟ್ಟುಕೊಂಡು ಇದನ್ನು ಚಿಂತನೆ ಮಾಡಿದಾಗ ಸುಳ್ಳು ಏನು, ಸತ್ಯವೇನು, ಜೀವವನ್ನು ಉಳಿಸ್ಲಿಕ್ಕೆ ಒಂದು ಸಣ್ಣ ಉಪಾಖ್ಯಾನ ಹೇಳ್ಬಿಡ್ತೀನಿ.
ಕೃಷ್ಣನೇ ಹೇಳುವ ಉಪಾಖ್ಯಾನ ಇದು. ಕೌಶಿಕ ಅಂತ ಒಬ್ಬ ತಪಸ್ವಿ ಇದ್ದಂತೆ. ಆ ತಪಸ್ವಿ ಅರಣ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ದ. ತನ್ನ ಆಶ್ರಮದ ಮುಂದೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದ. ಒಂದು ದಿವಸ ಅವನ ಎದುರುಗಡೆ ಒಂದು 4-5-6 ಜನ ಓಡಿ ಹೋದ್ರಂತೆ. ಗೃಹಸ್ಥರೋ ಯಾರೋ ಜನಗಳು. ಸರಿ, ಅವ್ರು ಹೊರಟೋದ್ರು ಮುಂದೆ. ಸ್ವಲ್ಪ ಹೊತ್ತಿಗೆ ಕೆಲವು ಕಳ್ಳರು ಬಂದರಂತೆ, ದಸ್ಯುಗಳು. ಅದು ನೋಡಿದ್ರೆ ಗೊತ್ತಾಗುತ್ತೆ ಯಾರು ಎಂಥವರು ಅಂತ ಹೇಳಿ. ತಪಸ್ವಿಗೂ ಗೊತ್ತಾಯಿತು. ಅವ್ರು ಕೇಳಿದ್ರಂತೆ, ತಪಸ್ವಿಗಳೇ, ನಿಮ್ಮ ಮುಂದೆ ಯಾರಾದರೂ ಹೀಗೆ ಓಡಿ ಹೋದ್ರಾ ಅಂತ ಹೇಳಿ. ಆ ತಪಸ್ವಿಗೆ ಗೊತ್ತಾಯಿತು ಇವರು ಯಾರು ಅವರು ಯಾರು ಅಂತ ಹೇಳೋದು. ಆದರೆ ಆ ತಪಸ್ವಿ ಬಹಳ ಸತ್ಯಸಂಧನಂತೆ. ನಾನು ಸತ್ಯ ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡಿದ್ದಂತೆ. ಅದಕ್ಕೆ ಅವನು ಹೇಳಿದಂತೆ, ನೋಡಿ ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟು ಆ ಪೊದೆ ಇದೆಯಲ್ಲ, ಆ ಪೊದೆ ಹಿಂದೆ ಆ ಮರದ ಆ ಕಡೆ ಹೊರಟೋದ್ರು ಅವ್ರು ಯಾರೋ ಕೆಲವರು ಅಂತ ಹೇಳ್ಬಿಟ್ಟು. ಸರಿ, ಅಷ್ಟು ಸಾಕಾಯ್ತು ಇವರಿಗೆ. ಅವರಲ್ಲಿ ಹೋದರು. ಪಾಪ ಅಲ್ಲಿ ಅಡಗಿ ಕೂತ್ಕೊಂಡಿದ್ರು ಅವರು ಯಾರೋ. ಅವರನ್ನು ಹಿಡ್ಕೊಂಡ್ರು. ತಮ್ಮ ಇಷ್ಟ ಏನಿತ್ತೋ ಅದನ್ನು ಮುಗಿಸ್ಕೊಂಡ್ರು. ದಸ್ತಿಗಳು ಹೊರಟೋದ್ರು. ಅಂದರೆ ಅವರನ್ನು ಲೂಟಿ ಮಾಡಿದ್ರು ಅಂತ ಅರ್ಥ. ಕೃಷ್ಣ ಈ ಸಂದರ್ಭವನ್ನು ಅರ್ಜುನನಿಗೆ ಹೇಳ್ತಾನೆ, ಅವನು ಸತ್ಯ ಹೇಳ್ತೀನಿ ಅಂತ ಹೇಳಿದ್ರಿಂದ ಆ ಸತ್ಯ ಧರ್ಮಕ್ಕೆ ಸಾಧಕವಾಯ್ತಾ? ನಿರಪರಾಧಿ ಜನಗಳಿಗೆ ತೊಂದರೆ ಕೊಡುವುದರಲ್ಲಿ ಅದು ಪರ್ಯವಸಾನ ಆಗಲಿಲ್ವಾ? ಹಾಗಾಗಿ ಸತ್ಯ ಕೂಡ ಸುಳ್ಳಾಗುವ ಸಂದರ್ಭ ಇರ್ತದೆ, ಸುಳ್ಳು ಕೂಡ ಸತ್ಯವಾಗುವ ಸಂದರ್ಭ ಇರ್ತದೆ. ಸತ್ಯದಿಂದ ಕೆಲವೊಮ್ಮೆ ಧರ್ಮಕ್ಕೆ ಬಾಧಕ ಬರಬಹುದು, ಸುಳ್ಳಿನಿಂದ ಧರ್ಮ ಎದ್ದು ನಿಲ್ಲಬಹುದು. ಆದ್ದರಿಂದ ಸಂದರ್ಭವನ್ನು ಗ್ರಹಿಸಿ ನಾವು ಸತ್ಯ ಮತ್ತು ಧರ್ಮವನ್ನು ನಮ್ಮ ಅಂತಃಕರಣ ಹೇಗೆ ಪ್ರೇರೇಪಣೆ ಮಾಡುತ್ತೋ ಆ ರೀತಿಯಲ್ಲಿ ನಾವು ವಿಚಾರ ಮಾಡಬೇಕು ಅನ್ನುವಂತಹ ಮಾತನ್ನು ಮಹಾಭಾರತದಲ್ಲಿ ಬೇಕಾದಷ್ಟು ಉದಾಹರಣೆ ಇದೆ. ಊರ್ಧ್ವಬಾಹು ವಿರೌಮ್ಯೇಷ ನ ಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಕಿಮರ್ಥಂ ನ ಚ ಸೇವ್ಯತೆ ಅಂತ ಹೇಳಿ ಮಹಾಭಾರತದ ಮಹಾಪ್ರಾಸ್ಥಾನಿಕ ಪರ್ವದ ಕೊನೆಯಲ್ಲಿ ಭಾರತ ಸಾವಿತ್ರಿ ಅನ್ನುವಂತಹ ಒಂದು 16 ಶ್ಲೋಕಗಳ ಒಂದು ಸಮುಚ್ಚಯ ಉಂಟು. ಆ ಸಮುಚ್ಚಯವೆಲ್ಲ ಅದನ್ನು ಇಡೀ ಮಹಾಭಾರತ ಓದಲಿಕ್ಕೆ ಆಗದೆ ಹೋದರೂ ಕೂಡ ಆ ಭಾರತ ಸಾವಿತ್ರಿಯ ಶ್ಲೋಕಗಳನ್ನು ಹೇಳಿಕೊಂಡು ಮನನ ಮಾಡಿದ್ರೆ ಮಹಾಭಾರತವನ್ನು ಓದಿದಷ್ಟೇ, ಗೀತೆಯನ್ನು ಪಠನ ಮಾಡಿದಷ್ಟೇ ನಮಗೆ ಪ್ರಯೋಜನಕಾರಿ. ಪುಣ್ಯ ಬರುತ್ತೆ ಎನ್ನುವ ವಿಚಾರ ತಪ್ಪು. ಪುಣ್ಯ ಬಂದು ಏನು ನಮಗೆ ಪುಣ್ಯ ಬರುತ್ತೋ ಪಾಪ ಬರುತ್ತೋ, ಆದರೆ ಪ್ರಯೋಜನಕಾರಿ. ನಮಗೆ ಸಮಾಜದಲ್ಲಿ ನಾವು ಗೃಹಸ್ಥರಾಗಿ ಬಾಳಲಿಕ್ಕೆ ಇನ್ನೊಬ್ಬರ ಜೊತೆಯಲ್ಲಿ ಪ್ರೀತಿ, ಸ್ನೇಹ, ವಿಶ್ವಾಸ, ಸೌಹಾರ್ದತೆ, ಸೌಮನಸ್ಕತೆ, ಸೌಜನ್ಯತೆ, ಸಮವಾಯತೆ, ಸಂತುಷ್ಟತೆ, ಸುರಸತೆ, ಸಮಾನತೆ ಇತ್ಯಾದಿಗಳ ಎಲ್ಲ ಸಕಾರಾತ್ಮಕ ಭಾವಗಳು, ಇವುಗಳನ್ನು ಹಂಚಿಕೊಂಡು ನಾವು ಬಾಳಬೇಕಾದಾಗ ಆ ಶ್ಲೋಕಗಳು ನಮಗೆ ಪ್ರಯೋಜನಕಾರಿಯಾಗ್ತದೆ. ಅದನ್ನು ಹೇಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೆಯ ಶ್ಲೋಕ ಇದು. ವ್ಯಾಸರು ಹೇಳುವುದು, ಊರ್ಧ್ವಬಾಹು ವಿರೌಮ್ಯೇಷ ನ ಚ ಕಶ್ಚಿತ್ ಶೃಣೋತಿ ಮೇ. ಕೈ ಎತ್ತಿ ಎತ್ತಿ ಸಾರ್ತಾ ಇದ್ದೇನೆ ನಾನು, ಯಾರೂ ಕೂಡ ನನ್ನ ಮಾತನ್ನು ಕೇಳ್ತಾ ಇಲ್ಲ. ಧರ್ಮಾದರ್ಥಶ್ಚ ಕಾಮಶ್ಚ ನ ಕಿಮರ್ಥಂ ಸ ಕಿಮರ್ಥಂ ನ ಸೇವ್ಯತೆ. ಧರ್ಮವನ್ನು ಇಟ್ಟುಕೊಳ್ಳಿ, ಅದರಿಂದ ಅರ್ಥಕಾಮಗಳನ್ನು ನೀವು ಸಂಗ್ರಹ ಮಾಡಿ. ಆದರೆ ಯಾರೂ ಕೂಡ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಜಿಜ್ಞಾಸೆ ಮಾಡಿ ತಿಳ್ಕೊಂಡು ಅದನ್ನು ಆಚರಣೆಯಲ್ಲಿ ಇಟ್ಕೊಳ್ತಾ ಇಲ್ವಲ್ಲ, ಏನು ಮಾಡಲಿ ನಾನು ಅಂತ ಹೇಳಿ ದುಃಖದಲ್ಲಿ ಹೇಳುವ ಮಾತನ್ನು ಮಹಾಭಾರತದಲ್ಲಿ ನಾವು ನೋಡ್ತೀವಿ. ಆ ರೀತಿಯಲ್ಲಿ ಸತ್ಯ ಮತ್ತು ಧರ್ಮ, ಪ್ರತಿನಿತ್ಯ ಮಠಕ್ಕೆ ಹೋಗ್ತೀವಿ, ಸತ್ಯ ಧರ್ಮ ರಥಾಯಚ ಅಂತ ಹೇಳಿ ತಲೆ ತೂಗಿ ಹೇಳ್ಕೊಂಡು ಬರ್ತೀವಿ. ಆದರೆ ಸತ್ಯಕ್ಕೂ ಧರ್ಮಕ್ಕೂ ವ್ಯತ್ಯಾಸವನ್ನು ತಿಳಿದುಕೊಳ್ಳುವ ಪ್ರಯತ್ನ ನಾವು ಮಾಡಿದಾಗ ನಾವು ಭಗವದ್ಗೀತೆ ಓದುವ ಚಿಂತನೆಯೋ ಅಥವಾ ಮಹಾಭಾರತದ ಸಾವಿತ್ರಿ ಕಥೆಯನ್ನು ಓದುವ ಕಥೆಯೋ ರೀತಿಯೋ ನಮ್ಮ ಮನಸ್ಸಿಗೆ ಬಂದು ಪ್ರಯೋಜನಕಾರಿ ಆಗ್ತದೆ ಅಂತ ಹೇಳೋದು ಮುಖ್ಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ತತ್ಸತ್.